ಬೀರೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪೂಜಾ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ನಾವು ಇವತ್ತು ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಸಹಕಾರ ಇಲಾಖೆ ಇದನ್ನು ಯಾಕೆ ಅನುಷ್ಠಾನ ಮಾಡಿದೆ, ಇದರ ಉದ್ದೇಶಗಳೇನು ಅನ್ನೋದನ್ನು ತಾವು ತಿಳಿಸ್ಕೊಡಿ ಬೀರೇಂದ್ರ ಅವರೇ. ಹಾಗೆ ಪೂಜಾ ಅವರು ಯಾವ ರೀತಿ ಇದು ಆಸ್ಪತ್ರೆಯಲ್ಲಿ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಿ. ಈ ಯಶಸ್ವಿನಿ ಯೋಜನೆಯ ಒಂದು ಪರಿಚಯ, ಇದರ ಗುರಿ, ಇದರ ಉದ್ದೇಶಗಳು ಏನಂತೀರಿ ಬೀರೇಂದ್ರ ಅವರು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬೀರೇಂದ್ರ ಅಂತ, ಸಹಕಾರ ಸಂಘಗಳ ಉಪನಿಬಂಧಕರು, ಮೈಸೂರು ಜಿಲ್ಲೆ, ಮೈಸೂರು. ಈ ಯಶಸ್ವಿನಿ ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನಂದರೆ, ಸಹಕಾರ ಸಂಘಗಳ ಒಂದು ಸದಸ್ಯರ ಅನುಕೂಲಕ್ಕಾಗಿ ಸರ್ಕಾರವು ಒಂದು ಜಾರಿಗೊಳಿಸಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಒಂದು ವಿಶಿಷ್ಟ ಒಂದು ಯೋಜನೆಯಾಗಿದೆ. ಇದರಲ್ಲಿ ಯಶಸ್ವಿನಿ ಪ್ರೋಟೋಕಾಲ್ನಂತೆ ನಿಗದಿಪಡಿಸಿರ್ತಕ್ಕಂಥ ಒಂದು ಚಿಕಿತ್ಸೆಗಳ ಪ್ಯಾಕೇಜ್ ದರದ ಮಿತಿಗೊಳಪಟ್ಟು ಫಲಾನುಭವಿ ಮತ್ತು ಅವರ ಕುಟುಂಬದ ವಾರ್ಷಿಕ ಗರಿಷ್ಠ 5 ಲಕ್ಷ ವೈದ್ಯಕೀಯ ಚಿಕಿತ್ಸಾ ವೆಚ್ಚದ ಮಿತಿಯೊಂದಿಗೆ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಈ ಒಂದು ಸೌಲಭ್ಯವನ್ನು ಫಲಾನುಭವಿಗಳು ಪಡಲಿಕ್ಕೆ ಅವಕಾಶ ಇರುವಂಥದ್ದು. ಇದು ಮುಖ್ಯವಾಗಿ ಸಹಕಾರಿ ಸಂಘಗಳ ಸದಸ್ಯರ ಒಂದು ಆರೋಗ್ಯ ರಕ್ಷಣಾ ಯೋಜನೆಯಾಗಿದೆ ಸರ್. ಈ ಯೋಜನೆಯ ಸೌಲಭ್ಯವನ್ನು ಪಡೆಯೋದಕ್ಕೆ ಅರ್ಹತಾ ಮಾನದಂಡಗಳು ಏನಿರ್ತವೆ? ಖಂಡಿತ ಸರ್. ಈ ಒಂದು ಯೋಜನೆಯ ಸೌಲಭ್ಯವನ್ನು ಫಲಾನುಭವಿಗಳು ಪಡೆಯಬೇಕೆಂದರೆ ನಮ್ಮ ಒಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಹಾಗೂ ಕರ್ನಾಟಕ ಸೌಹಾರ್ದ ಸಹಕಾರಿಗಳ ಕಾಯ್ದೆ 1997, ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ 2002 ರೀತ್ಯ ನೋಂದಾಯಿಸಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಯಾವುದೇ ಒಂದು ಸಹಕಾರ ಸಂಘದ ಅಥವಾ ಸಹಕಾರಿ ಬ್ಯಾಂಕಿನ ಅಥವಾ ಸಹಕಾರಿ ಸ್ವಸಹಾಯ ಸಂಘಗಳ ಸದಸ್ಯರಾಗಿ ಒಂದು ತಿಂಗಳು ಪೂರ್ಣಗೊಂಡಿರ್ತಕ್ಕಂಥ ಯಾವುದೇ ಸದಸ್ಯರು ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆಯಬಹುದು. ಅದೇ ರೀತಿಯಾಗಿ ಈ ಒಂದು ಕಾರ್ಯನಿರತ ಸಹಕಾರ ಸಂಘಗಳಲ್ಲಿ ಕನಿಷ್ಠ ಒಂದು 3 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿ ಮಾಸಿಕ 30,000 ಅಥವಾ ಅದಕ್ಕಿಂತ ಕಡಿಮೆ ವೇತನವನ್ನು ಪಡೆಯುತ್ತಿರ್ತಕ್ಕಂತಹ ನೌಕರರು ಸಹಿತ ಆ ಒಂದು ಆಡಳಿತ ಮಂಡಳಿಯ ದೃಢೀಕರಣ ಪತ್ರವನ್ನು ಸಲ್ಲಿಸಿ ಈ ಒಂದು ಸೌಲಭ್ಯವನ್ನು ಪಡೆಯಬಹುದು. ಹಾಗೂ ಖಾಸಗಿ ಕಂಪ್ನಿ ನೌಕರರು ಸಹಿತ 30,000ಕ್ಕಿಂತ ಕಡಿಮೆ ವೇತನವನ್ನು ಪಡೀತಾ ಇದ್ದರೆ ಅವರು ಕೂಡ ಈ ಒಂದು ಯಶಸ್ವಿನಿ ಯೋಜನೆಯ ಸೌಲಭ್ಯವನ್ನು ಪಡೆಯಬಹುದು ಸರ್. ನೋಂದಣಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಈಗ ನಾನೊಬ್ಬ ಸಹಕಾರಿ, ಯಾವ ರೀತಿ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತೀರಿ? ಎಸ್ ಸರ್. ನೋಂದಾಯಿತ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವವನ್ನು ಪಡೆದು ಒಂದು ತಿಂಗಳು ಪೂರ್ಣಗೊಂಡಿರ್ತಕ್ಕಂಥ ಒಂದು ಸದಸ್ಯರು ತಮ್ಮ ವ್ಯಾಪ್ತಿಯಲ್ಲಿ ಯಾವ ಒಂದು ಸಹಕಾರ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದಿದ್ದಾರೋ ಆ ಸಹಕಾರ ಸಂಘದಲ್ಲಿ ಹೋಗಿಬಿಟ್ಟು ಅರ್ಜಿಯನ್ನು ಪಡೆದು ಅವರಿಗೆ ಏನು ನಿಗದಿಪಡಿಸಿದ್ದಾರೆ ಆ ಶುಲ್ಕವನ್ನು ಭರಿಸ್ಬಿಟ್ಟು ಅವರು ಈ ಒಂದು ಸದಸ್ಯತ್ವವನ್ನು ಪಡೆಯಬಹುದು ಸರ್. ಒಂದು ಕುಟುಂಬ ಅಂತ ತಗೊಂಡ್ರೆ ಅದರಲ್ಲಿ ಎಷ್ಟು ಜನಕ್ಕೆ ಈ ಯೋಜನೆ ಅಡಿನಲ್ಲಿ ಸೌಲಭ್ಯ ಪಡಿಬಹುದು? ಅಥವಾ ಕುಟುಂಬದ ಎಲ್ಲರೂ ಕೂಡ ಮಾಡ್ಕೋಬೇಕಾಗತ್ತಾ? ಅಥವಾ ಕುಟುಂಬಕ್ಕೊಂದು ಕಾರ್ಡ? ಇದು ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಈ ಒಂದು ಕುಟುಂಬ ಅಂದರೆ ಒಂದು ಪ್ರಧಾನ ಅರ್ಜಿದಾರ ಇದರಂದರೆ ಅವ್ರ ತಂದೆ ಅಥವಾ ತಾಯಿ, ಗಂಡ, ಹೆಂಡತಿ, ಗಂಡು ಮಕ್ಕಳು, ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು, ಸೊಸೆಯಂದರು, ಮಕ್ಕಳು ಅಂದರೆ ಗಂಡು ಮಕ್ಕಳು ಸಹಿತ ಈ ಒಂದು ಯೋಜನೆಯಲ್ಲಿ ಸೌಲಭ್ಯವನ್ನು ಪಡಿಬೋದು. ಅವಿಭಕ್ತ ಕುಟುಂಬದವರಾಗಿದ್ದರೆ ಅವರು ರೇಷನ್ ಕಾರ್ಡನ್ನು ಹಾಜರುಪಡಿಸಬೇಕಾಗುತ್ತೆ ಸರ್. ಅಂಥ ಸದಸ್ಯರು ಅವಿಭಕ್ತ ಕುಟುಂಬ ಅಂತಂದೇಳಿ ಆ ರೇಷನ್ ಕಾರ್ಡನ್ನು ಹಾಜರುಪಡಿಸಿ ಈ ಒಂದು ಸೌಲಭ್ಯವನ್ನು ಪಡೆಯಬಹುದು. ಅದೇ ರೀತಿಯಾಗಿ ಒಂದು ವೇಳೆ ಸೊಸೆ ಪ್ರಧಾನ ಅರ್ಜಿದಾರರಾಗಿದ್ದಲ್ಲಿ ಅವರ ಗಂಡನ ತಂದೆ ತಾಯಿ ಅಥವಾ ಅರ್ಜಿದಾರರ ಅತ್ತೆ ಮಾವ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಅದೇ ರೀತಿಯಾಗಿ ಅವರ ಮಕ್ಕಳು ಸಹಿತ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಸರ್. ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಪೂಜಾ ಅವರೇ. ನಮಸ್ಕಾರ. ನಾನು ಪೂಜಾ ಅಂತ JSS ಹಾಸ್ಪಿಟಲಲ್ಲಿ ಕಾರ್ಪೊರೇಟ್ ಡಿಪಾರ್ಟ್ಮೆಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದು. ಸೊ ಈಗ ನಾನು ಯಶಸ್ವಿನಿ ಯೋಜನೆಯಲ್ಲಿ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಮ ಹಾಸ್ಪಿಟಲ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಹೇಳಿ ಮೇಡಮ್. ಈಗ ನಮ್ಮ ಬೀರೇಂದ್ರ ಅವರು ಯಶಸ್ವಿನಿ ಯೋಜನೆಗೆ ನೋಂದಣಿ ಯಾವ ರೀತಿ ಮಾಡಬೇಕು, ಸಹಕಾರ ಸಂಘಗಳ ಒಂದು ಪಾತ್ರ ಏನು ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಆರೋಗ್ಯ ಕಾರ್ಡನ್ನು ಪಡ್ಕೊಂಡ ಮೇಲೆ ಆಸ್ಪತ್ರೆಗೆ ಬಂದಾಗ ನೀವು ಯಾವ ರೀತಿಯ ಸೌಲಭ್ಯಗಳನ್ನು ಅಲ್ಲಿ ದೊರಕಿಸ್ಕೊಡ್ತೀರಿ? ಆಸ್ಪತ್ರೆಯ ಏನು ದೃಷ್ಟಿಕೋನದಿಂದ ಮಾತಾಡಿ. ಖಂಡಿತ. ನಾವು ಒಂದು ಎಂಪ್ಯಾನಲ್ಡ್ ಹಾಸ್ಪಿಟಲ್ ಆಗಿದ್ದ ಕಾರಣ ನಾವು ಸರ್ವಿಸ್ ಪ್ರೊವೈಡರ್ಸ್ ಆಗಿ ಇರ್ತೀವಿ. ಸೊ ಯಾರಿಗೆ ಆಗಲಿ ಆರೋಗ್ಯದಲ್ಲಿ ಏರುಪೇರು ಆದಾಗ ಒಂದು ಯಶಸ್ವಿನಿ ಕಾರ್ಡ್ ಸರ್ ಹೇಳ್ದಂಗೆ ನೋಂದಣಿ ಮಾಡಿ ರಿಜಿಸ್ಟರ್ಡ್ ಕಾರ್ಡ್ನ ತೊಗೊಂಡು ಬಂದರೆ ನಮ್ಮ ಕೌಂಟ್ರಲ್ಲಿ, ಸೊ ಅದರಲ್ಲಿ 2 ಥರ ಇರುತ್ತೆ. ಒಂದು ಎಮರ್ಜೆನ್ಸಿ ಅಥವಾ ಒಂದು ಎಲೆಕ್ಟಿವ್ ಕೇಸಸ್ ಅಂತ. ಏನು ಇನ್ನೊಮ್ಮೆ ಹೇಳಿ? ಎಮರ್ಜೆನ್ಸಿ ಕೇಸಸ್ ಅಂತ ಒಂದು ಬರ್ತಾರೆ, ಇಮಿಡಿಯೇಟಾಗಿ ಎಮರ್ಜೆನ್ಸಿ ಬಂದಾಗ. ಎಲೆಕ್ಟಿವ್ ಕೇಸಸ್ ಅಂತ ಇರುತ್ತೆ. ಸೊ ಆಸ್ಪತ್ರೆಗೆ ಬಂದು ತೋರಿಸಿರ್ತಾರೆ ಒಂದು ಹೊಟ್ಟೆ ನೋವು ಆ ಥರ ಎಕ್ಸಾಂಪಲಲ್ಲಿ. ಸೊ ಅವ್ರು ಬಂದಾಗ ಒಂದು ಆಪ್ರೇಷನ್ ಪ್ಲ್ಯಾನ್ ಮಾಡಿರ್ತಾರೆ. ಪ್ಲ್ಯಾನ್ಡ್ ಸರ್ಜರೀಸ್ ಎಲ್ಲ ಎಲೆಕ್ಟಿವ್ ಕೇಸಸ್ ಅಂತ ಹೇಳ್ತೀವಿ. ಸೊ ಅದು ಇಮಿಡಿಯೇಟ್ ಅಡ್ಮಿಷನ್ಸ್ ಬೇಕಾಗಿರಲ್ಲ. ಸೊ ಎಮರ್ಜೆನ್ಸಿ ಕೇಸಸಲ್ಲಿ ಪೇಷಂಟ್ ಇವ್ರು ಹೇಳ್ದಂಗೆ ಒಂದು ಕಾರ್ಡ್ ಇಶ್ಯೂ ಮಾಡಿರ್ತಾರೆ ಸೊಸೈಟಿಯಿಂದ ರಿಜಿಸ್ಟರ್ ಆದಮೇಲೆ.
ಆ ಕಾರ್ಡ್ ಬಂದು ನಮ್ಮ ಕೌಂಟರ್ 24/7 ವರ್ಕ್ ಆಗುತ್ತೆ. ಸೊ ನಮ್ಮ ಕೌಂಟ್ರಲ್ಲಿ ಯಶಸ್ವಿನಿ ಕೌಂಟ್ರನ್ನ ಅಪ್ರೋಚ್ ಮಾಡಿದ್ರೆ ನಮ್ಮವ್ರು ಏನು ಮಾಡ್ತಾರೆ, ಯಶಸ್ವಿನಿಗೆ ಅಂತ ಪ್ರತ್ಯೇಕವಾದ ಕೌಂಟರ್ ಹೌದು, ಒಂದು ಪ್ರತ್ಯೇಕವಾಗಿ ಒಂದು ಕೌಂಟರ್ ಮಾಡಿದ್ದೀವಿ. ಅದರಲ್ಲೆಲ್ಲನೂ ಡಿಸ್ಪ್ಲೇ ಮಾಡಿದ್ದೀವಿ, ಬೇಕಾದ ಇನ್ಫಾರ್ಮೇಷನ್ಸು, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಡಿಸ್ಪ್ಲೇ ಮಾಡಿರ್ತೀವಿ. ಸೊ ಎನಿ ಗೈಡೆನ್ಸ್ ಬೇಕು ಅಂತಂದರೆ ನಮ್ಮ 24/7 ಒಂದು ಕೌಂಟ್ರ್ ಓಪನ್ ಇರುತ್ತೆ. ಯಶಸ್ವಿನಿಗೆ ಒಂದು ಎಕ್ಸ್ಕ್ಲೂಸಿವ್ ಕೌಂಟ್ರ್ ಇದೆ, ಸ್ಟಾಫ್ ಇರ್ತಾರೆ. ಸೊ ಅವ್ರು ಬಂದು ಅಲ್ಲಿ ಅಪ್ರೋಚ್ ಮಾಡಿ ಕಾರ್ಡ್ ತೋರಿಸಿದಲ್ಲಿ ನಮ್ಮ ಸ್ಟಾಫ್ ಏನು ಮಾಡ್ತಾರೆ, ಅದು ಪೋರ್ಟಲ್ ಇದೆ, ಡೆಡಿಕೇಟೆಡ್ ಒಂದು ಪೋರ್ಟಲ್ ಕೊಟ್ಟಿರ್ತಾರೆ. ಕಾರ್ಡ್ ಅಂದ್ರೆ ಸಾಮಾನ್ಯವಾಗಿ ಒರಿಜಿನಲ್ ಕಾರ್ಡ್ ಮನೇಲಿ ಇಟ್ಬಿಟ್ಟು ಬೇರೆ ಡೂಪ್ಲಿಕೇಟ್ ಕಾರ್ಡ್ ಮಾಡ್ಕೊಂಡಿರ್ತಾರೆ, ಕಳೆದೋಗ್ಬಿಡುತ್ತೆ ಅಂತ. ಯಾವ ಕಾರ್ಡ್ ಆದ್ರೂ ಪರವಾಗಿಲ್ವಾ? ಸಾಫ್ಟ್ ಕಾಪಿ ಇದ್ರೂ ಪರವಾಗಿಲ್ಲ, ಒರಿಜಿನಲ್ ಬೇಕು ಅಂತಿಲ್ಲ. ನಮಗೆ ಯಶಸ್ವಿನಿ ನಂಬರ್ ಅಂತ ಒಂದಿರುತ್ತೆ. ಆ ಯಶಸ್ವಿನಿ ನಂಬರ್ ತಗೊಂಡು ನಮ್ದು ಒಂದು ಡೆಡಿಕೇಟೆಡ್ ಒಂದು ಪೋರ್ಟಲ್ ಇದೆ, ಒಂದು ವೆಬ್ಸೈಟ್ ಇದೆ, ಯಶಸ್ವಿನಿದು ಒಂದು ಪೋರ್ಟಲ್ ಕೊಟ್ಟಿರ್ತಾರೆ. ಅಲ್ಲಿ ಆ ಕಾರ್ಡ್ ನಂಬರ್ ಟೈಪ್ ಮಾಡಿದ್ರೆ ಎಲ್ಲ ಮೆಂಬರ್ಸ್ ಆಟೋಮೆಟಿಕ್ ಡಿಸ್ಪ್ಲೇ ಆಗಿಬಿಡುತ್ತೆ. ತಂದೆ ಅವ್ರು ಏನೇನು ಯಾರು ರಿಜಿಸ್ಟರ್ ಮಾಡಿಸಿರ್ತಾರೆ ಅವ್ರದ್ದೆಲ್ಲ ಬಂದ್ಬಿಡುತ್ತೆ. ಸೊ ಅವರು ಪೇಷಂಟ್ ಹೆಸರು ಅದರಲ್ಲಿ ಬಂದಿರಬೇಕು ಪೋರ್ಟಲಲ್ಲಿ. ಅಕಸ್ಮಾತ್ ಅಲ್ಲಿ ಬಂದಿಲ್ಲ ಅಂದರೆ ಅವ್ರದ್ದು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಥವಾ ಏನಿರ್ತಾರೆ ಅಥವಾ ಸೊಸೈಟಿಲಿ ಏನಿರ್ತಾರೆ ಅದು ಬೇರೆ ಪ್ರೊಸೆಸ್, ಅವ್ರು ಅದ್ರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಆ ಹೆಸರು ಇದ್ದಲ್ಲಿ ನಾವೊಂದು ಪ್ರೀ ಆಥರೈಸೇಷನ್ ಫಾರ್ಮ್ ಅಂತ ಒಂದಿರುತ್ತೆ, ಡಾಕ್ಟರ್ಸ್ ಬರ್ಕೊಡ್ಬೇಕು ಅದನ್ನು. ಆ ಒಂದು ಪ್ರೀ ಆಥರೈಸೇಷನ್ ಫಾರ್ಮ್ನ ಇಶ್ಯೂ ಮಾಡ್ತೀವಿ ಪೇಷಂಟ್ ಅಟೆಂಡರ್ಸ್ಗೆ. ಎಮರ್ಜೆನ್ಸಿ ಇದ್ದಲ್ಲಿ ಅಡ್ಮಿಷನ್ ಮಾಡ್ಬೋದು. ಅಡ್ಮಿಷನ್ ಮಾಡಿ ನಾವು ಒಂದು 24 hours ಕ್ರೆಡಿಟ್ ಕೊಟ್ಟಿರ್ತೀವಿ. ಅಷ್ಟರಲ್ಲಿ ಆ ಫಾರ್ಮ್ ಎಲ್ಲ ದಾಖಲಾತಿ ಒಂದಿರುತ್ತೆ, ಬೇಸಿಕ್ ದಾಖಲಾತಿ. ಈಗ ಪೇಷಂಟ್ ಬಂದಾಗ ಅವ್ರದ್ದು ಒಂದು ರೇಷನ್ ಕಾರ್ಡ್ ಕೇಳ್ತೀವಿ, ಆಧಾರ್ ಕಾರ್ಡ್ ಕೇಳ್ತೀವಿ, ಅಥವಾ ಗೌರ್ಮೆಂಟ್ ಯಾವ್ದಾರ ಇಶ್ಯೂಡ್ ಐಡೆಂಟಿಟಿ ಕಾರ್ಡ್. ಕಾರ್ಡ್ ಇರುತ್ತಲ್ಲ ಮೇಡಮ್, ಅಲ್ಲ ಅದ್ರ ಜೊತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕು. ಕಾರ್ಡ್ ಪಡೆಯಕ್ಕೆ ಅವರೆಲ್ಲ ಕೊಟ್ಟಿರ್ತಾರಲ್ವಾ ಅದು ಸೊಸೈಟಿಲಿ, ಬಟ್ ಅವ್ರು ಪೋರ್ಟಲಲ್ಲಿ ಹಾಕಬೇಕಾದ್ರೆ ಅವೆಲ್ಲ ಬೇಕಾಗುತ್ತೆ. ಸಾಫ್ಟ್ ಕಾಪಿ ಇರುತ್ತೆ ಪರವಾಗಿಲ್ಲ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಯಾವುದಾದ್ರೂ ಒಂದು ಸರ್ಕಾರ ಕೊಟ್ಟಿರುವಂತಹ ಒಂದು ಗುರುತಿನ ಚೀಟಿ ಯಶಸ್ವಿನಿ ಕಾರ್ಡ್ ಜೊತೆನಲ್ಲಿ ಅದನ್ನು ಹಾಕಿ ಚೆಕ್ ಮಾಡಿ ಒಂದು ಪ್ರೀ ಆಥರೈಸೇಷನ್ ಫಾರ್ಮ್ ಇಶ್ಯೂ ಮಾಡ್ತೀವಿ. ಅವ್ರದ್ದು ಯಾರ್ದು ಕನ್ಸಲ್ಟಿಂಗ್ ಡಾಕ್ಟರ್ಸ್ ಇರ್ತಾರಲ್ಲ, ಯಾವ ಡಾಕ್ಟರ್ಸ್ ತೋರಿಸಿರ್ತಾರೆ ಆ ಡಾಕ್ಟರ್ಸಲ್ಲಿ ಅದೊಂದು ಫಾರ್ಮ್ ಇರುತ್ತೆ. ಆ ಡಾಕ್ಟರ್ಸ್ ಫಾರ್ಮ್ ಫಿಲ್ ಮಾಡಿ ಕೊಡ್ತಾರೆ, ಅವ್ರಿಗೆ ಏನು ತೊಂದರೆ ಇದೆ. ಮತ್ತು ಇವ್ರು ಹೇಳಿದ ಯಶಸ್ವಿನಿ ಯೋಜನೆಯಲ್ಲಿ 2133 ಕೋಡ್ಸ್ ಇದೆ. ಆ ಕೋಡ್ ಎಲ್ಲ ಒಂದೊಂದು ಕಾಯಿಲೆಗೂ ಒಂದೊಂದು ಕೋಡ್ ಕೊಟ್ಟಿದ್ದಾರೆ ಯಶಸ್ವಿನಿ ಸ್ಕೀಮ್ನವರು. ಸೊ ಆ ಕೋಡ್ನ ಡಾಕ್ಟರ್ ಸೆಲೆಕ್ಟ್ ಮಾಡಿ ಆ ಕೋಡ್ ನಂಬರ್ ಬರ್ದು ಕೊಡ್ತಾರೆ, ಈ ಕಾಯಿಲೆ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಸೊ ಆ ಕೋಡೆಲ್ಲ ಬರೆದ ಮೇಲೆ ನಾವು ಇನ್ನು ಫರ್ದರ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ. ಏನದು ಫರ್ದರ್ ಪ್ರೋಸೆಸ್ ಅದಂದರೆ ಈಗ ಒಂದೊಂದೀಗ ಫಾರ್ ಎಕ್ಸಾಂಪಲ್ ಅಪೆಂಡಿಸೆಕ್ಟಮಿ ಅಥವಾ ಹೊಟ್ಟೆ ನೋವು ಅಂತ ಬರ್ತಾರೆ, ಅದಕ್ಕೆ ಅದನ್ನು ಡಯಾಗ್ನೋಸಿಸ್ ಮಾಡೋದಕ್ಕೆ ಇವ್ರು ಸ್ಕ್ಯಾನಿಂಗ್ ರಿಪೋರ್ಟ್ಸು ಅವೆಲ್ಲ ಹಾಕ್ತಾರೆ. ಸೊ ಅಲ್ಲಿ ಆ ಸ್ಕ್ಯಾನಿಂಗ್ ರಿಪೋರ್ಟ್ಸು, ಅವ್ರ ಆಧಾರ್ ಕಾರ್ಡ್, ಅವ್ರದ್ದು ಏನೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿ ಇವ್ರದ್ದೊಂದು ಪೋರ್ಟಲ್ ಅಂತ ಹೇಳಿದ್ನಲ್ಲ, ಆ ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತೀವಿ. ಅವರು ಆ BP ಅವ್ರು ಕೂತಿರ್ತಾರೆ, ಅವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಬೇರೆ ಕಡೆ ಅವರೆಲ್ಲ ಡಾಕ್ಟರ್ಸ್ ಕೂತಿರ್ತಾರೆ. ಆ ಡಾಕ್ಯುಮೆಂಟೇಷನ್ಸ್ ನೋಡಿ ಎಲ್ಲ ಕರೆಕ್ಟ್ ಆಗಿದ್ದರೆ ಒಂದು ಅಪ್ರೂವಲ್ ಕೊಡ್ತಾರೆ. ಈ ಪ್ರೀ ಆಥರೈಸೇಷನು ಒಂದು ಇನಿಷಿಯಲ್ ಅಪ್ರೂವಲ್, ಈ ಪೇಷಂಟ್ಗೆ ಈ ಕಾಯಿಲೆ ಇದೆ, ಇದಕ್ಕೆ ಕೊಡಬಹುದು. ಆ ಅಪ್ರೂವಲ್ ಮಾಡಿದ್ಮೇಲೆ ನಾವು ಅವ್ರಿಗೆ ಕ್ರೆಡಿಟ್ ಫೆಸಿಲಿಟಿ ಸ್ಟಾರ್ಟ್ ಮಾಡ್ತೀವಿ. ಹೇಳಿ ಮೇಡಮ್. ಕ್ರೆಡಿಟ್ ಫೆಸಿಲಿಟಿ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಫರ್ದರ್ ಏನು ಪ್ರೋಸೆಸ್ ಇದೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿರ್ತೀವಿ. ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಥವಾ ಸರ್ಜಿಕಲ್ ಮ್ಯಾನೇಜ್ಮೆಂಟ್ 2 ಥರ ಇರುತ್ತೆ. ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಬರೀ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಬರುತ್ತೆ, ಔಷಧಿಗಳಲ್ಲಿ ಗುಣಪಡಿಸೋವಂಥದ್ದು ಕಾಯಿಲೆಗಳು, ಅದು ಮೆಡಿಸಿನ್ ಟೈಪ್ ಆಫ್ ಟ್ರೀಟ್ಮೆಂಟ್. ಸರ್ಜಿಕಲ್ ಅಂತ ಅಂದರೆ ಆಪರೇಷನ್ಸ್ ಆಗುತ್ತೆ. ಆಪರೇಷನ್ ಲೈನ್ ಆಫ್ ಟ್ರೀಟ್ಮೆಂಟ್ಗೆ ಬೇರೆ ಕೋಡ್ಸ್ ಇದೆ. ಸೊ ಆಪರೇಷನ್ ಮಾಡಿದಲ್ಲಿ ಅದಕ್ಕೆ ತಕ್ಕಂಗೆ ನಾವು ಆಪರೇಷನ್ ಎಲ್ಲ ಮಾಡಿದ್ಮೇಲೆ ಆಪರೇಷನ್ ನೋಟ್ಸ್, ಅದಕ್ಕೆ ಏನೇ ಸಂಬಂಧಪಟ್ಟಿದ್ದು ಇನ್ವೆಸ್ಟಿಗೇಷನ್ಸು, ಅದನ್ನೆಲ್ಲ ಪುನಃ ಸ್ಕ್ಯಾನ್ ಮಾಡಿ ಕಳಿಸ್ತೀವಿ. ಈಗ ಅವ್ರು ಇನಿಷಿಯಲ್ ಅಪ್ರೂವಲ್ ಕೊಟ್ಟಿರ್ತಾರೆ ಅಷ್ಟೇ. ಅದಾದಮೇಲೆ ಈಗ ನಾವು ಅಪೆಂಡಿಸೆಕ್ಟಮಿ ಯಾವುದೋ ಒಂದು ಆಪರೇಷನ್ಗೆ ನಾವು ತೊಗೊಂಡಿರ್ತೀವಿ. ಆಪರೇಷನ್ ಆದಮೇಲೆ ಪುನಃ ಅದಕ್ಕೆ ತಕ್ಕಂಗೆ ಅದರ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಪುನಃ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಅದೆಲ್ಲ ಮಾಡಿದ್ಮೇಲೆ ಡಿಸ್ಚಾರ್ಜ್ ಟೈಮಲ್ಲಿ ಡಿಸ್ಚಾರ್ಜ್ ಅಡ್ವೈಸ್ ಆಗುತ್ತೆ ಪೇಷಂಟ್ಗೆ. ಡಿಸ್ಚಾರ್ಜ್ ಅಡ್ವೈಸ್ ಆದಾಗ ಎಲ್ಲ ಫಸ್ಟು ಲಾಸ್ಟ್ ಎಲ್ಲನೂ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅವ್ರು ಅಪ್ಲೋಡ್ ಮಾಡಿ ಅಲ್ಲೊಂದು ಫೈನಲ್ ಅಪ್ರೂವಲ್ ಅಂತ ಕೊಡ್ತಾರೆ. ಸೊ ಅವ್ರು ಏನಾಗುತ್ತೆ ಅಂದರೆ ಅಲ್ಲಿ ಕೂತಿರೋ ಡಾಕ್ಟರ್ಸ್ ಇಲ್ಲಿ ಕೂತಿರೋರು, ಸೊ ಅದರೆಲ್ಲ ಕರೆಕ್ಟಾಗಿದ್ದಲ್ಲಿ ಡಾಕ್ಯುಮೆಂಟೇಷನ್ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಡಾಕ್ಯುಮೆಂಟೇಷನ್ ಎಲ್ಲ ಕರೆಕ್ಟ್ ಇದ್ದಲ್ಲಿ ಅಲ್ಲಿ ಅಪ್ರೂವಲ್ ಕೊಟ್ಮೇಲೆ ನಾವು ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕೊಡ್ತೀವಿ. ಈಗ ಡಾಕ್ಯುಮೆಂಟೇಷನ್ ಎಲ್ಲ ನೀವು ಮಾಡ್ತಿರೋ ಅಥವಾ ಪೇಷಂಟ್ ಮಾಡಬೇಕಾಗುತ್ತೆ? ಪೇಷಂಟ್ ಕಡೆಯಿಂದ ಅವ್ರದ್ದು ಏನು ಫಸ್ಟ್ ಹೇಳಿದ್ನಲ್ಲ, ಅವ್ರದ್ದು ಯಶಸ್ವಿನಿ ಕಾರ್ಡ್ ಬೇಕಾಗುತ್ತೆ, ಅಷ್ಟು ಕೊಟ್ಟರೆ ಗೌರ್ಮೆಂಟ್ ಐಡೆಂಟಿಟಿ ಕಾರ್ಡ್ ಒಂದು ಕೊಟ್ಟಿರುತ್ತೆ. ಮತ್ತು ಇನ್ವೆಸ್ಟಿಗೇಷನ್ಸ್ ಏನೇನು ಮಾಡಿಸಿರ್ತಾರೆ, ಸಪೋರ್ಟಿಂಗ್ ಇನ್ವೆಸ್ಟಿಗೇಷನ್ಸ್ ಮಾಡಿಸೇ ಇರ್ತಾರೆ, ಅದನ್ನು ಕೊಟ್ಟಲ್ಲಿ ಅವರು ಡಯಾಗ್ನೋಸಿಸ್ ಮಾಡಿದ್ಮೇಲೆ ನಾವು ಅದನ್ನು ತಗೊಂಡು ಪ್ರೀ ಆಥರೈಸೇಷನ್ ಅಪ್ಲೋಡ್ ಮಾಡ್ತೀವಿ. ಅವ್ರ ಹಿಂದೆ ಏನೂ ಇನ್ವೆಸ್ಟಿಗೇಷನ್ ಮಾಡಿಸೇ ಇಲ್ಲಪ್ಪ, ಫಸ್ಟೇ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಆಗ ಬಂದಾಗ OPD ಹೋಗ್ಬೇಕು. ಅವ್ರು OPD ಬೇಸಿಸ್ ಮೇಲೆ ಅವ್ರು ಏನೇನು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾರೆ ಅದನ್ನೆಲ್ಲ ಮಾಡಿಸಿದ ಮೇಲೆ ಅರೈವ್ ಆಗಬೇಕು ಒಂದು ಡಯಾಗ್ನೋಸಿಸ್ಗೆ. ಅದಾದಮೇಲೆ ನಮಗೆ ಅದು ಕೋಡ್ಸ್ ಫಿಟ್ ಮಾಡಿ ಮಾಡ್ತೀವಿ. ಓಕೆ ಸರ್, ಈಗ ಯಶಸ್ವಿನಿ ಕಾರ್ಡ್ ಪಡೆಯೋದಕ್ಕೆ ವಾರ್ಷಿಕ ಸದಸ್ಯತ್ವ ಶುಲ್ಕ ಅಂತ ಏನಾದ್ರು ಇದ್ದರೆ ಅದು ಎಷ್ಟು, ಅದನ್ನು ಅವರು ಎಲ್ಲಿ ಪಾವತಿ ಮಾಡಬೇಕಾಗತ್ತೆ? ಎಸ್ ಸರ್, ಖಂಡಿತ. ಈ ಒಂದು ಯೋಜನೆ ಅಡಿಯಲ್ಲಿ ಸದಸ್ಯತ್ವವನ್ನು ಪಡಿಬೇಕಾದ್ರೆ ಅವರು ಈಗ ಆಲ್ರೆಡಿ ನಾವು ಹೇಳಿದಂತೆ ನೋಂದಾಯಿತ ಒಂದು ಇರ್ತಕ್ಕಂಥ ಒಂದು ಸಹಕಾರ ಸಂಘಗಳಲ್ಲಿ ಭೇಟಿ ನೀಡಿಬಿಟ್ಟು ಒಂದು ಗ್ರಾಮೀಣ ಭಾಗದ ಒಂದು ಕುಟುಂಬದ 4 ಸದಸ್ಯರಿಗೆ
500 ವಂತಿಗೆಯನ್ನು ಪಾವತಿಸ್ಬೇಕು ಸರ್. ಹೆಚ್ಚುವರಿ ಸದಸ್ಯರು ಎಷ್ಟೇ ಜನ ಇದ್ದರೂ ಕೂಡ ಅವರಿಗೆ ತಲಾ 100 ರೂಪಾಯಿಯಂತೆ ನಾವು ಯಶಸ್ವಿನಿ ಯೋಜನೆಯಡಿ ಹೆಚ್ಚುವರಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಅದೇ ನಗರ ಪ್ರದೇಶದವರಾದರೆ 4 ಜನ ಸದಸ್ಯರಿಗೆ, ಒಂದು ಕುಟುಂಬದ 4 ಜನ ಸದಸ್ಯರಿಗೆ ಒಂದು 1000 ರೂಪಾಯಿ ವಂತಿಗೆಯನ್ನು ಪಾವತಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಹೆಚ್ಚುವರಿ ಸದಸ್ಯರಿಗೆ ತಲಾ 200 ರೂಪಾಯಿ ಹೆಚ್ಚುವರಿಯಾಗಿ ಅವರು ವಂತಿಗೆಯನ್ನು ಪಾವತಿಸಬೇಕಾಗುತ್ತೆ ಸರ್. ಈ ಗ್ರಾಮೀಣ ಭಾಗದ ಸದಸ್ಯರು, ನಗರ ಭಾಗದ ಸದಸ್ಯರು ಅರ್ಥ ಆಗಲಿಲ್ಲ ಸರ್, ಒಂದು ಸ್ವಲ್ಪ ವಿವರಿಸ್ತೀರಾ? ಎಸ್ ಸರ್. ಗ್ರಾಮೀಣ ಭಾಗದಲ್ಲಿ ಅಂದರೆ ಈ ತಾಲೂಕನ್ನು ಹೊರತುಪಡಿಸಿ ಸಿಟಿ ಬಿಟ್ಟು ಇರ್ತಕ್ಕಂಥ ಪ್ರದೇಶಗಳಲ್ಲಿ ಏನೇನು ನಮ್ಮ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿದ್ದಾರೆ, ಸೊ ಅಂಥವ್ರಿಗೆ ಗ್ರಾಮೀಣ ಭಾಗ ಅಂತ ಹೇಳ್ತೀವಿ. ಅದೇ ಸಿಟಿಲಿ ನೋಂದಣಿಯಾಗಿರ್ತಕ್ಕಂಥ ವಿಳಾಸದಲ್ಲಿರ್ತಕ್ಕಂಥ ಸಹಕಾರ ಸಂಘಗಳು ಅವು ನಗರ ಪ್ರದೇಶದ ಸಹಕಾರ ಸಂಘಗಳು ಅಂಥೇಳಿ ನಾವು ಇದು ಮಾಡ್ತೀವಿ ಸರ್. ಅಂದರೆ ಪಟ್ಟಣದಲ್ಲಿ ಕೆಲಸ ಮಾಡುವಂತಹ ಸಹಕಾರ ಸಂಘಗಳು ಸಿಟಿಗಳಲ್ಲಿ ಕೆಲಸ ಮಾಡೋವು, ಅವು ಯಾವ್ಯಾವ ಒಂಚೂರು ಉದಾಹರಣೆ ಹೇಳ್ಬೋದೇ ಸರ್? ಇಲ್ಲ, ಈಗ ನಮ್ಮಲ್ಲಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಂತಂದೇಳಿ ಇರ್ತವೆ, DCC ಬ್ಯಾಂಕ್ ಸಿಟಿಲಿ ಇರ್ತವೆ. ಅದೇ ರೀತಿಯಾಗಿ ನಗರ ಪ್ರದೇಶದಲ್ಲಿ ಯಾವ ನೋಂದಣಿಯಾಗಿ ನಗರ ಪ್ರದೇಶದಲ್ಲಿ ವಿಳಾಸವನ್ನು ಹೊಂದಿರ್ತವೆ. ಅಂದರೆ ತುಂಬಾ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಇದೆ ಸರ್, ಅದಕ್ಕೂ ಬರುತ್ತೆ? ಹೌದು ಸರ್, ಹೌದು ಸರ್. ನಗರ ಪ್ರದೇಶದಲ್ಲಿ ನೋಂದಣಿ ಆಗಿರ್ತಕ್ಕಂಥ ಆ ವಿಳಾಸದಲ್ಲಿರ್ತಕ್ಕಂಥ ಎಲ್ಲ ಒಂದು ಸಹಕಾರ ಸಂಘಗಳು. ಅಂದರೆ ನಿಮ್ಮ ಸಹಕಾರಿ ಸಂಘಗಳ ಒಂದು ಕಾಯ್ದೆ ಏನಿದೆ, ಈ ಕಾಯ್ದೆ ಅಡಿನಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿರುವಂತಹ ಯಾವುದೇ ಸಹಕಾರಿ ಸಂಘ ಇರಬಹುದು, ಅದು ಕಾರ್ಯನಿರ್ವಹಿಸ್ತಾ ಇರ್ಬೇಕು ಸರ್, ಅದು ಕಾರ್ಯನಿರ್ವಹಿಸ್ತಾ ಇರಬೇಕು, ಕೆಲಸ ಮಾಡ್ತಿರ್ಬೇಕು. ಹೌದು ಸರ್, ಹೌದು. ಅಂತ ಸಂಘದ ಸದಸ್ಯರಿಗೆ ಈ ಯಶಸ್ವಿನಿ ಆರೋಗ್ಯ ವಿಮೆ ಅನ್ವಯಿಸುತ್ತೆ ಅಲ್ವೇ? ಅರ್ಹತೆಯನ್ನು ಹೊಂದಿರುವಂತವರು. ಓಕೆ. ಈ ನಗರದಲ್ಲಿರುವಂತಹ ಸದಸ್ಯರು 4 ಸದಸ್ಯರಿಗೆ 1,000 ರೂಪಾಯಿ ಕೊಡಬೇಕು ಅಲ್ವೇ? ಗ್ರಾಮೀಣ ಭಾಗದಲ್ಲಾದ್ರೆ 50%, 500 ರೂಪಾಯಿ ಕೊಡಬೇಕು. ಹೌದು. ಹೆಚ್ಚುವರಿ ಸದಸ್ಯರಿಗೆ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ತಲಾ 100 ರೂಪಾಯಿಯಾಗಿ ಹೆಚ್ಚುವರಿಯನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ನಗರ ಪ್ರದೇಶದಲ್ಲಿರುವವರು ಹೆಚ್ಚುವರಿಯಾಗಿ 200 ರೂಪಾಯಿಯನ್ನು ಕೊಡಬೇಕಾಗುತ್ತೆ. ಸರಿ ಸರಿ. ರೈತ ಬಾಂಧವರೇ ಗಮನಿಸಿ, ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು, ICAR ಕೃಷಿ ವಿಜ್ಞಾನ ಕೇಂದ್ರ ಉತ್ತರ ಕನ್ನಡ ಶಿರಸಿ, ಆಕಾಶವಾಣಿ ಮೈಸೂರು, ಕೃಷಿ ತಂತ್ರಜ್ಞರ ಸಂಸ್ಥೆ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಸಮಗ್ರ ಕೃಷಿಯಲ್ಲಿ ಅರಗು ಕೃಷಿಯ ಅವಕಾಶಗಳು ಈ ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಇದೇ ತಿಂಗಳ 17ನೇ ತಾರೀಖಿನಂದು ಮಂಗಳವಾರ ಬೆಳಗ್ಗೆ 10:30 ಸಂಜೆ 4 ಗಂಟೆಯವರೆಗೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9108354973. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9108354973. ಈಗ ಬಹಳ ಪ್ರಧಾನವಾದ ಸಮಸ್ಯೆ ಬರೋದೇ ಇದು ಏನೇನನ್ನು ಕವರ್ ಮಾಡುತ್ತೆ ಅಂತ. ಈ ಯಶಸ್ವಿನಿ ಕಾರ್ಡ್ ಏನಿದೆಯಲ್ಲ, ಇಲ್ಲೇ ಬಹಳಷ್ಟು ಗೊಂದಲಗಳಿದ್ದಾವೆ ಸರ್. ಈಗ ಯಾವ ರೀತಿಯ ಶಸ್ತ್ರಚಿಕಿತ್ಸೆಗಳು ಈ ಕಾರ್ಡ್ನ ಅಡಿಯಲ್ಲಿ ಲಭ್ಯ ಇದೆ ಸರ್? ಹಾಂ ಸರ್, ನಮ್ಮ ಈ ಒಂದು ಯೋಜನೆಯಡಿಯಲ್ಲಿ ಯಶಸ್ವಿನಿ ಟ್ರಸ್ಟ್ ಗುರುತಿಸಿದಂತಹ 1650 ವಿವಿಧ ಚಿಕಿತ್ಸೆಗಳು ಹಾಗೂ 478 ICU ಚಿಕಿತ್ಸೆಗಳು ಒಳಗೊಂಡಂತೆ ಒಟ್ಟು 2128 ಶಸ್ತ್ರಚಿಕಿತ್ಸೆಗಳನ್ನು ಈ ಒಂದು ಯೋಜನೆ ಒಳಗೊಂಡಿದೆ. ಅಂದರೆ ಇದನ್ನು ಬಿಟ್ಟು ಇನ್ಯಾವುದು ಇರಲ್ಲ ಅಂತಲ ಅರ್ಥ, ಅಥವಾ ಇರಬಹುದಾ ಇನ್ನೂ ಏನಾದರೂ ಕಾಯಿಲೆಗಳು? ಈಗ ಪ್ರಸ್ತುತ 2128 ಅದು ಯಶಸ್ವಿನಿ ಟ್ರಸ್ಟ್ ಗುರುತಿಸಿರೋದ್ರಿಂದ ಈ ಒಂದು ಮಿತಿಯೊಳಗೆ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಸರ್. ಓಕೆ. ಅಂದರೆ ಇದು ಎಲ್ಲವನ್ನೂ ಒಳಗೊಂಡಿದೆಯಾ ಅಥವಾ ಒಳಗೊಂಡದಲ್ಲೇ ಇರೋ ಕಾಯಿಲೆಗಳು ಇದಾವ ಅಂತ ಕೇಳಿ? ಆಲ್ಮೋಸ್ಟ್ ಕವರ್ ಆಗಿದಾವೆ ಸರ್, ಎಲ್ಲ ಮ್ಯಾಕ್ಸಿಮಮ್ ಕವರ್ ಆಗಿದೆ. ಓಕೆ. ಹೆಚ್ಚಿನ ಮಾಹಿತಿ ಅವರು ಪೂಜಾ ಹೇಳ್ತಾರೆ, ಹೇಳಿ ಸರ್ ಮುಂದೆ. ಇದರಲ್ಲಿ ಪ್ರಮುಖವಾಗಿಯೇ ಮುಖ್ಯವಾದ ಶಸ್ತ್ರಚಿಕಿತ್ಸೆಗಳಾದಂತಹ ಹೃದಯ ಶಸ್ತ್ರಚಿಕಿತ್ಸೆ ಇರ್ಬೋದು, ಆಮೇಲೆ ಮೂಳೆ ರೋಗಕ್ಕೆ ಸಂಬಂಧಪಟ್ಟಂಗೆ ಕಿಡ್ನಿ, ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟಂಥ ಒಂದು ಶಸ್ತ್ರಚಿಕಿತ್ಸೆಗಳು, ನರ ರೋಗಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಕ್ಯಾನ್ಸರ್ಗೂ ಕೂಡ ಸಂಬಂಧಪಟ್ಟಂಥ ಒಂದು ಚಿಕಿತ್ಸೆಗಳನ್ನು ಈ ಒಂದು ಯೋಜನೆಯಡಿ ಇದೆ ಸರ್. ಅಂದರೆ ಯಾವೆಲ್ಲ ಪ್ರಮುಖವಾದ ಕಾಯಿಲೆಗಳಿಗೆ ಈ ಯೋಜನೆ ಅಡಿನಲ್ಲಿ ಉಚಿತ ಚಿಕಿತ್ಸೆ ಸಿಗ್ತಾ ಇದೆ? ಈಗ ಹೊರರೋಗಿ ಚಿಕಿತ್ಸೆ ಮತ್ತು ರೋಗ ನಿರ್ಣಯ ಪರೀಕ್ಷೆಗಳು ಮೇಡಮ್ ಹೇಳಿದಾರಲ್ಲ, ಅದಕ್ಕೂ ಕೂಡ ಈ ಯೋಜನೆ ಅಡಿನಲ್ಲಿ ಅವಕಾಶ ಇದೆ ಅಂತೀರಾ? ಹೌದು ಸರ್, ಹೌದು. ಈಗ ಹೊರರೋಗಿಗಳಿಗೂ ಸಹಿತ 25% ನಾವು ರಿಯಾಯಿತಿ ದರದಲ್ಲಿ ಇದಕ್ಕೆ ಚಿಕಿತ್ಸಾ ಸೌಲಭ್ಯವನ್ನು ದೊರೀತದೆ ಸರ್. ಅಂದರೆ ಈಗ ಉಚಿತ ಅಂತಂದರೆ ಯಾವ್ಯಾವ್ದು ಹೇಳಿದ್ರಿ ಸರ್?
ಹೃದಯ ಶಸ್ತ್ರಚಿಕಿತ್ಸೆ, ಹೃದಯ ಶಸ್ತ್ರಚಿಕಿತ್ಸೆ, ಮೂಳೆ, ಕಿಡ್ನಿ, ಸ್ತ್ರೀ ರೋಗಕ್ಕೆ ಸಂಬಂಧಿಸಿದಂತಹ ಒಂದು ಶಸ್ತ್ರಚಿಕಿತ್ಸೆ, ಕಣ್ಣಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಆಮೇಲೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಚಿಕಿತ್ಸೆಗಳು ಕೂಡ ಈ ಒಂದು ಯೋಜನೆಯಲ್ಲಿ ಇದಾವೆ ಸರ್. ಮೇಡಮ್ ಪೂಜಾ ಅವರೇ, ಯಾವುದು ಕವರ್ ಆಗಲ್ಲ ಅಂತ ಹೇಳ್ಬಿಡಿ ದಯವಿಟ್ಟು. ಅದೇನಾದರೂ ನಿಮ್ಮಲ್ಲಿ ಇದ್ದರೆ ಈ ಯೋಜನೆ ಅಡಿನಲ್ಲಿ ಯಾವುದು ಕವರ್ ಆಗಲ್ಲ ಅಂತ. ಖಂಡಿತ ಇವ್ರ ಯೋಜನೆ ಅಡಿಯಲ್ಲಿ ಯಾವುದು ಕವರ್ ಆಗಲ್ಲ ಅಂತ ಅವ್ರದ್ದು ಗೈಡ್ಲೈನ್ಸ್ ಅಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಹಾರ್ಮೋನಲ್ ಥೆರಪಿ ಅಂತ ಒಂದು ಬರುತ್ತೆ, ಹಾರ್ಮೋನಲ್ ಥೆರಪಿ ಬರೋದಿಲ್ಲ. ಮತ್ತು ಸೂಸೈಡ್ ಅಟೆಂಪ್ಟ್ಸ್ ಅದು ಬರೋದಿಲ್ಲ. ಆಮೇಲೆ ಕಾಸ್ಮೆಟಿಕ್ ಸರ್ಜರೀಸ್ ಆಗುತ್ತೆ. ಅಂದರೆ ಈಗ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ದ, ಅದರಲ್ಲಿ ಯಶಸ್ವಿ ಆಗಲಿಲ್ಲ, ಬದುಕ್ಬಿಟ್ಟಿದ್ದಾನೆ, ಈಗ ಅವನಿಗೆ ಕೂಡ ಚಿಕಿತ್ಸೆ ಇದರಲ್ಲಿ ಕವರ್ ಆಗೋದಿಲ್ಲ. ಯಾಕಂದರೆ ಅವ್ರದ್ದೆಲ್ಲ ಡಾಕ್ಯುಮೆಂಟೇಷನ್ ಆಗಿರುತ್ತೆ, ಹಿಸ್ಟ್ರಿ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಆ ಕಾರಣದಿಂದ ಸೂಸೈಡ್ ಅಟೆಂಪ್ಟ್ಸ್ ಕವರ್ ಆಗೋದಿಲ್ಲ. ಸರಿ, ಹೌದು. ಆಮೇಲೆ ಡಯಾಲಿಸಿಸ್ ಕವರ್ ಆಗೋದಿಲ್ಲ. ಮತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಸ್ ಆಗುತ್ತೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ ಅವೆಲ್ಲ, ಅದು ಕವರ್ ಆಗೋದಿಲ್ಲ. ಆಮೇಲೆ ಕಾಸ್ಮೆಟಿಕ್ ಸರ್ಜರೀಸ್ ಹೇಳ್ತಿದ್ದೆ, ಅದು ಲೈಫ್ ಸೇವಿಂಗ್ ಸರ್ಜರೀಸ್ ಅಲ್ಲ, ಅವೆಲ್ಲ ನಾವು ಇಷ್ಟಪಟ್ಟು ಮಾಡ್ಕೊಳ್ಳೋವಂಥದ್ದು ಕಾಸ್ಮೆಟಿಕ್ ಸರ್ಜರೀಸ್, ಅದು ಕವರ್ ಆಗೋದಿಲ್ಲ. ಆಮೇಲೆ ತುಂಬ ಪರ್ಸಿಸ್ಟಿವ್ ವೆಜಿಟೇಟಿವ್ ಸ್ಟೇಟ್ ಅಂತ ಹೇಳ್ತೀವಿ. ಈಗ ತುಂಬ ದಿನದಿಂದ ಕೋಮಾಗೆ ಹೊಟ್ಟೋಗ್ತಾರೆ ಪೇಷಂಟ್, ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ. ಸೊ ಅದು ತಕ್ಕ ಮಟ್ಟಕ್ಕೆ ಅದು ಕವರ್ ಆಗೋದಿಲ್ಲ. ಅದು ಒಂದು ಹಂತಕ್ಕೆ ಕವರ್ ಮಾಡ್ಬೋದೇನೋ. ಆಮೇಲೆ ವೆನ್ ಇಟ್ ಡಾಕ್ಯುಮೆಂಟೇಷನ್ ಪ್ರಕಾರ ಇನ್ನೂ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ, ಆ ಥರದ್ರಲ್ಲಿ ಪರ್ಸಿಸ್ಟೆಂಟ್ ಕೋಮಾ ಸ್ಟೇಜ್ ಬರೋದಿಲ್ಲ. ಸೊ ಈ ಎಲ್ಲ ಎಕ್ಸ್ಕ್ಲೂಷನ್ಸ್ ಇದ್ದಾವೆ ಯಶಸ್ವಿನಿ ಸ್ಕೀಮಿಂದ. ಓಕೆ ಹೇಳಿ ಮೇಡಮ್, ಈಗ ಜನ ಕಾರ್ಡ್ ತರ್ತಾರೆ, ಎಷ್ಟೋ ಜನ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರೆ. ಬಹುಪಾಲು ನಮ್ಮ ಸಾಹೇಬ್ರು ಹೇಳ್ದಂಗೆ 2128 ಎಲ್ಲವೂ ಬರ್ಬೋದು. ನೀವು ಹೇಳಿದ್ದು ಒಂದಷ್ಟು ಎಕ್ಸ್ಕ್ಲೂಷನ್ಸ್ ಇರ್ತವೆ. ಈಗ ಅವ್ರಿಗೆ ಯಾವ ರೀತಿ ನಿಮಗೆ ಏನು ಹಣ ಕೊಡಲೇಬೇಕು ಅಂತಾದರೆ ಯಾವ್ಯಾವುದಕ್ಕೆ ಕೊಡಬೇಕಾಗತ್ತೆ, ಅಥವಾ ಯಾವುದನ್ನು ಎಕ್ಸ್ಕ್ಲೂಡ್ ಮಾಡ್ತೀರಿ? ಈಗ ಅವ್ರ ಚಿಕಿತ್ಸೆನೇ ತಗೊಳ್ಳಿ, ಅದು ನಿಮ್ಮ ಸ್ಕೀಮಲ್ಲಿ ಇನ್ವಾಲ್ವ್ ಆಗಿದೆ, ಆದರೆ ಯಾವುದೆಲ್ಲ ಇನ್ಕ್ಲೂಡ್ ಆಗಲ್ಲ, ಯಾವೆಲ್ಲ ಪರೀಕ್ಷೆಗಳು ಇನ್ಕ್ಲೂಡ್ ಆಗಲ್ಲ, ಅಥವಾ ಯಾವೆಲ್ಲ ಚಿಕಿತ್ಸೆಗಳು ಇನ್ಕ್ಲೂಡ್ ಆಗಲ್ಲ, ಅಥವಾ ಯಾವೆಲ್ಲ ಮಾತ್ರೆಗಳು ಅದೇನೋ ಹೇಳ್ತಿರಲ್ಲ, ಅವೆಲ್ಲ ಯಾವುದೆಲ್ಲ ಇನ್ಕ್ಲೂಡ್ ಆಗಲ್ಲ? ಆಲ್ಮೋಸ್ಟ್ ಎಲ್ಲನೂ ಮ್ಯಾಕ್ಸಿಮಮ್ ಇವ್ರು ಹೇಳ್ದಂಗೆ ಕೋಡ್ಸಲ್ಲಿ ಫಿಟ್ ಆಗುತ್ತೆ. ಕೆಲವೊಂದು ಚೇಂಜಸ್ ಆಗುತ್ತೆ. ಅದರಲ್ಲಿ ನಮ್ಮದು ಊಟ, ಫುಡ್ ಮತ್ತು ಟ್ರಾವೆಲ್ ಅಲವೆನ್ಸ್ ಒಂದು ಕವರ್ ಆಗೋದಿಲ್ಲ ಯಶಸ್ವಿನಿ ಇದರಿಂದ. ಅದು ಒಂದು. ಮತ್ತು ತುಂಬ ಹೈಯರ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಿರ್ತಾರೆ, CT ಅಥವಾ MRI, ಈ ನ್ಯೂರೋ ಸರ್ಜರಿ ಪ್ರಾಬ್ಲಮ್ಸ್ ಆಗಿರಲಿ, ಆ ಥರ ಯಾವ್ದಾದ್ರು ತುಂಬ ರಿಪಿಟೇಟಿವ್ CT MRIs ಮಾಡ್ತಾರೆ, ಅದು ಕವರ್ ಆಗೋದಿಲ್ಲ ಯಶಸ್ವಿನಿಯಲ್ಲಿ. ಡೆಂಟಲ್ ಪ್ರೊಸೀಜರ್ಸ್ ಅದು ಕವರ್ ಆಗೋದಿಲ್ಲ. ಹೌದು. ಹಲ್ಲು ನೋವು ಬಂದರೆ ಮತ್ತೆ ಎಲ್ಲಿ ಹೋಗ್ಬೇಕು ಅವ್ರು? ಅದು ಕೋಡಲ್ಲಿ ಮೆನ್ಷನ್ ಆಗಿಲ್ಲ ಸರ್. ಹೌದಾ? ಯಶಸ್ವಿನಿ ಸ್ಕೀಮಲ್ಲಿ ಬರೋದಿಲ್ಲ. ಸೊ ಇವೆಲ್ಲ ಕೆಲವೊಂದು ಎಕ್ಸ್ಕ್ಲೂಷನ್ಸ್ ಇರ್ತವೆ. ಸೊ ಅದು ನಾವೇನು ರಿಕ್ವೆಸ್ಟ್ ಮಾಡ್ಬೇಕಂತಂದರೆ, ಅವರು ಯಶಸ್ವಿನಿ ಸ್ಕೀಮ್ ಅಂತ ಬಂದಾಗ ಪಬ್ಲಿಕ್ ಏನು ಅನ್ಕೋತಾರೆ ಅಂದರೆ, ಸೊಸೈಟಿಲಿ ಕಾರ್ಡ್ ಮಾಡಿಸಿದ್ದೀವಿ, ಎಲ್ಲ ಫ್ರೀ ಆಗುತ್ತೆ, ನೀವು ಯಾಕೆ ಹಿಂಗೆ ಅಂತೀರಾ, ಇದು ಬರಲ್ಲ ಅದು ಅಂತ. ಸೊ ನಮ್ದು ಸಾಮಾನ್ಯವಾಗಿ ಆಸ್ಪತ್ರೆ ಮುಂದೆ ಈ ವಾಗ್ವಾದಗಳನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ಬಿಡಿ. ಹೌದು, ನಮ್ಮ ಕಡೆಯಿಂದ, ಹಾಸ್ಪಿಟಲ್ ಕಡೆಯಿಂದ ಏನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅಂದರೆ, ರಿಜಿಸ್ಟ್ರೇಷನ್ ಸೊಸೈಟಿಲಿ ನೀವು ಹೇಗೆ ಯಾವಾಗ ನೋಂದಣಿ ಹೋಗ್ತೀರಾ, ಅವಾಗ ಕೆಲವು ಸ್ವಲ್ಪ ನೀವು ಸ್ಕೀಮ್ ಬಗ್ಗೆ, ಈಗ ಸರ್ ಹೇಳ್ದಂಗೆ ಇಷ್ಟು ಕೋಡ್ಸ್ ಇದೆ, ಅವರು ಅಷ್ಟು ಗೊತ್ತಾಗಲ್ಲ, ಬರೀ ಹೋಗ್ತಾರೆ, ಕಾರ್ಡ್ ಮಾಡ್ತಾರೆ, ಫ್ರೀ ಆಗುತ್ತೆ ಅಂತ ಹೇಳಿರ್ತಾರೆ, ಬರ್ತಾರೆ ಆಸ್ಪತ್ರೆಗೆ ಅಷ್ಟೇ. ಸೊ ಅವ್ರಿಗೆ ಯಾವುದು ಅದು ಕೋಡ್ಸ್ ಇದೆ, ಇಷ್ಟು ಮೆಡಿಕಲ್ ಟ್ರೀಟ್ಮೆಂಟ್ಗಿದೆ, ಇಷ್ಟು ಸರ್ಜಿಕಲ್ ಟ್ರೀಟ್ಮೆಂಟ್ಗಿದೆ, ಇಷ್ಟು ನಿಮಗೆ ಎಕ್ಸ್ಕ್ಲೂಷನ್ಸ್ ಇದೆ, ಇಷ್ಟು ಬರೋದಿಲ್ಲ ಅಂತ ಯಾರಿಗೂ ಅಷ್ಟು ಮಾಹಿತಿ ಇರೋದಿಲ್ಲ. ಸೊ ಆದಷ್ಟು ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಅದ್ರದ್ದು ನಾಲೆಡ್ಜ್ ತೊಗೊಳ್ಳಿ ಫಸ್ಟ್, ಸ್ಕೀಮಲ್ಲಿ ಹೆಂಗೆ ಬರುತ್ತೆ, ಯಾವುದು ಬರುತ್ತೆ, ಯಾವುದು ಬರೋದಿಲ್ಲ, ಇದು ಲಿಮಿಟೇಷನ್ಸ್ ಏನಿದೆ ಅಂತ. ಸೊ ನಾವು ಹೇಳ್ದಂಗೆ 2 ಥರ ಇದೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಇದೆ, ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ಸ್ ಇದೆ. ತುಂಬ ಮುಂಚೆ ಎಕ್ಸ್ಪೀರಿಯನ್ಸಿಂದ ತುಂಬ ಫ್ರಾಡ್ಗಳು ನಡೀತಾ ಇದೆ ಬೇರೆ ಕಡೆ ಎಲ್ಲ ಅಂತ ಅಂದಾಗ ತುಂಬ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಮಾಡಿದ್ದಾರೆ ನಮ್ಮ ಸ್ಕೀಮಲ್ಲಿ. ಸೊ ಪೇಷಂಟ್ ಬಂದ ತಕ್ಷಣ ಒಂದು ಜಿಯೋ ಟ್ಯಾಗ್ ಫೋಟೋ ತೊಗೊಳ್ತೀವಿ, ಜಿಯೋ ಟ್ಯಾಗ್ ಫೋಟೋ, ಅಡ್ಮಿಷನ್ ಟೈಮಲ್ಲಿ ಜಿಯೋ ಟ್ಯಾಗ್ ಫೋಟೋ ತೊಗೊಳ್ತೀವಿ. ಆಮೇಲೆ 5 ದಿನಕ್ಕೆ ಇನಿಷಿಯಲ್ ಅಪ್ರೂವಲ್ ಆಗುತ್ತೆ, ಮೆಡಿಸಿನ್ ಅಥವಾ ಸರ್ಜಿಕಲ್. 3 ದಿನನೋ 2 ದಿನನೋ ಬೇಸಿಕ್ಕಿಗೆ ಬಂದ ಕೂಡಲೇ ಅವ್ರಿಗೇನೋ ಡಾಕ್ಯುಮೆಂಟೇಷನ್ ಆಗಿರಲ್ಲ, ಜಸ್ಟ್ ಅವ್ರಿಗೇನೋ ಹೊಟ್ಟೆ ನೋವು, ಫೀವರೋ ಅಥವಾ ಇನ್ನೇನೋ ಆಗಿರುತ್ತೆ ಅಷ್ಟೇ, ಅದಕ್ಕೆ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ. ಆದಮೇಲೆ 2 ದಿನಕ್ಕೆ ಇನಿಷಿಯಲ್ ಅಪ್ರೂವಲ್ ಕೊಟ್ಟಿರ್ತಾರೆ ಅಷ್ಟೇ. ಅವ್ರದ್ದು ಬೆಡ್ ಚಾರ್ಜಸ್ ಹೇಗಿದೆ ಅಂತ ಅಂದರೆ, ಯಶಸ್ವಿನಿಯಲ್ಲಿ 1800 ರೂಪೀಸು ಜನರಲ್ ವಾರ್ಡಿಗಿದೆ, ಇನ್ಕ್ಲೂಸಿವ್ ಆಫ್ ಆಲ್ ಮೆಡಿಸಿನ್ಸ್ ಇದೆಲ್ಲ ಇರುತ್ತೆ. 1800 ಫಾರ್ ಜನರಲ್ ವಾರ್ಡ್ ಚಾರ್ಜಸ್. 2700 HDU ಅಂತ ಇರುತ್ತೆ, ಹೈ ಡಿಪೆಂಡೆನ್ಸಿ ಯೂನಿಟ್ ಅಂತ. ಪೇಷಂಟ್ಗೆ ಆಕ್ಸಿಜನ್ ಬೇಕಾಗುತ್ತೆ, ಅದ್ರ ಮೇಲೆ ಹೈ ಡಿಪೆಂಡೆನ್ಸಿ ಯೂನಿಟ್ಗೆ 2700 ಕೊಡ್ತಾರೆ. ಸೊ ICU ವಿತೌಟ್ ವೆಂಟಿಲೇಟರ್ ಹೋಗ್ತಾರೆ, ICU ಹೋಗ್ತಾರೆ, ವೆಂಟಿಲೇಟರ್ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೆ 3600 ರೂಪೀಸ್ ಇರುತ್ತೆ
ಪರ್ ಡೇ ಬೆಡ್ ಚಾರ್ಜಸ್. ICU ವಿತ್ ವೆಂಟಿಲೇಟರ್ ಅಂತ ಇನ್ನೊಂದು ಪ್ಯಾಕೇಜ್ ಇದೆ, ಅದಕ್ಕೆ 4500 rupees ಪರ್ ಡೇ ಇರುತ್ತೆ. ಸೊ ಅದಾಗಿ ಅದು 2 ದಿನ ಇನ್ಷಿಯಲ್ ಕೊಡ್ತಾರೆ ಅಷ್ಟೇ, ನೋಡಿ ಡಯಾಗ್ನೋಸ್ ಮಾಡಿ ಇನ್ಷಿಯಲ್ ಆಗಿ 2 days ಕೊಡ್ತೀವಿ ಅಂತ. 2 days ಆದಮೇಲೆ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಗೆ ಟ್ರೀಟ್ಮೆಂಟ್, ಅವ್ರು ಹೇಗೆ ಸ್ಪಂದಿಸ್ತಿದ್ದಾರೆ, ಅಥವಾ ಚೇಂಜ್ ಆಫ್ ಡಯಾಗ್ನೋಸಿಸ್ ಆಗಿರ್ಬೋದು. ಫಸ್ಟ್ ಡಾಕ್ಟರ್ ಬಂದಾಗ ಏನೋ ಡಯಾಗ್ನೋಸ್ ಆಗಿರುತ್ತೆ, ಇನ್ಷಿಯಲ್ ಡಯಾಗ್ನೋಸಿಸ್, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾ ಬೇರೆ ಏನೋ ಡಯಾಗ್ನೋಸಿಸ್ ಗೊತ್ತಾಗುತ್ತೆ ಈ ಕಾರಣದಿಂದ ಅಂತ. ಸೊ ಆ ಥರ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಅದರ ಡಾಕ್ಯುಮೆಂಟೇಷನ್ಸ್ನ ನಾವು ಹೇಗೆ ಮಾಡ್ತೀವಿ, 3rd day ಯಾವಾಗ ಅಪ್ರೂವಲ್ ಕೊಟ್ಟಿರ್ತಾರೆ 3rd day ಪುನಃ ಎಲ್ಲ ಡಾಕ್ಯುಮೆಂಟೇಷನ್ಸ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಪೋರ್ಟಲ್ಗೆ. ಸೊ ಅಲ್ಲಿರೋರು ಅದನ್ನೆಲ್ಲ ನೋಡಿ ಅದಕ್ಕೆ ಪುನಃ ಅಪ್ರೂವಲ್ ಕೊಡ್ತಾರೆ. ಸೊ ಅದಕ್ಕೆ ಒಂದು ಪ್ರತಿ ಎನ್ಹಾನ್ಸ್ಮೆಂಟ್ಸ್ಗೂ ಪ್ರತಿ 2-3 ದಿನಕ್ಕೆ ಯಾವಾಗ ಅಪ್ರೂವಲ್ ಕೊಡ್ತಾರೆ ಅವಾಗ ಒಂದು ಜಿಯೋ ಟ್ಯಾಗ್ ಫೋಟೋ ತಗೋತೀವಿ ಪೇಷಂಟ್ದು. ಸೊ ಪೇಷಂಟ್ ಇನ್ನೂ ಆಸ್ಪತ್ರೆಯಲ್ಲಿ ಇದ್ದಾರೆ, ನಮ್ಮ JSS ಅಲ್ಲೇ ಇದ್ದಾರೆ, ಏನು ಫ್ರಾಡ್ ನಡೀತಿಲ್ಲ ಅಂತ ಕಾರಣಕ್ಕೆ ಒಂದು ಜಿಯೋ ಟ್ಯಾಗ್ ಫೋಟೋಸ್ ಆಗಾಗ ಅಪ್ಲೋಡ್ ಆಗ್ತಿರುತ್ತೆ. ಅವ್ರ ಟ್ರೀಟ್ಮೆಂಟ್ ಚಾರ್ಟ್ಸ್, ICP ನೋಟ್ಸು ಎಲ್ಲ ಸ್ಕ್ಯಾನ್ ಮಾಡಿ ಕಳಿಸ್ತೀವಿ. ಇದು ಮೆಡಿಕಲ್ ಟ್ರೀಟ್ಮೆಂಟ್ಗೆ. ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ಏನು ಮಾಡ್ತೀವಿ, ಸ್ಕಾರ್ ಫೋಟೋ ಕೇಳ್ತಾರೆ. ಆಪ್ರೇಷನ್ ಮಾಡಿರೋ ಜಾಗ ಇದೆಯಲ್ಲ, ಆ ಆಪ್ರೇಷನ್ ಮಾಡಿರೋ ಜಾಗ ಒಂದು ಫೋಟೋ ಬೇಕು ವಿತ್ ಫೇಸ್. ಅದೊಂದು ಸ್ಕಾರ್ ಫೋಟೋ ಮ್ಯಾಂಡೇಟ್ರಿ, ಅದು ಒಂದು ಸ್ಕಾರ್ ಫೋಟೋ ತಗೊಳ್ತೀವಿ. ಸೊ ಅದಕ್ಕೂ ಔಟ್ ಆಫ್ ದ ಹೋಮ್ ಆರ್ಬಿಟ್ ಕಂಡೀಷನ್ಸ್ ಇದ್ದಲ್ಲಿ, ಅಥವಾ ನಾನು ಹೇಳಿದ್ನಲ್ಲ ತೀರಾ ಹೈಯರ್ ಇನ್ವೆಸ್ಟಿಗೇಷನ್ಸ್ ರಿಪೀಟೆಡ್ ಆಗ್ತಿದೆ, ತೀರಾ ಹೈಯರ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ. ಸೊ ಅವೆಲ್ಲ ಅಷ್ಟು ಸ್ಕೀಮ್ ಒಳಪಡೋದಿಲ್ಲ. ಸೊ ನಾವು ಹೇಳ್ತಿದ್ದೆ ಪರ್ ಡೇ ಇಷ್ಟು ಚಾರ್ಜ್ ಇದೆ, ಪರ್ ಪ್ಯಾಕೇಜಸ್, ಸರ್ಜಿಕಲ್ ಪ್ಯಾಕೇಜಸ್ ಅಂತ ಒಂದಿರುತ್ತೆ, 5 ದಿನಕ್ಕೆ ಒಂದು ಪ್ಯಾಕೇಜ್ ಇದೆ. ಅದು ಮೀರಿ ಪೇಷಂಟ್ಗೆ ಬೇಕಾಗುತ್ತೆ, ICU ಸ್ಟೇ ಬೇಕಾಗುತ್ತೆ, ಅವನಿನ್ನೂ ಇಂಪ್ರೂವ್ ಆಗ್ತಿಲ್ಲ. ಸೊ ಅದಕ್ಕೆ ತಕ್ಕಂಗೆ ನಾವು ಕೋಡ್ಸ್ ಚೇಂಜ್ ಮಾಡ್ತಾ ಹೋಗ್ತೀವಿ ಡಾಕ್ಟರ್ಸ್ ಹೇಳ್ದಂಗೆ. ಸೊ ಹೈಯರ್ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು ಅಥವಾ ಹೈಯರ್ ಆ್ಯಂಟಿಬಯೋಟಿಕ್ಸ್ ಕೊಡ್ಬೋದು, ಅವೆಲ್ಲ ಕವರ್ ಆಗೋದಿಲ್ಲ ಯಶಸ್ವಿನಿ ಸ್ಕೀಮಲ್ಲಿ. ಸೊ ಮತ್ತು ಆರ್ಥೋಪೆಡಿಕಲ್ಲಿ ಏನೋ ಅಷ್ಟೇ ಹೈಯರ್ ಇಂಪ್ಲಾಂಟ್ಸ್ ಹೋಗ್ತಾರೆ. ಈಗ ನಮ್ಮ ಯಶಸ್ವಿನಿಯಲ್ಲಿ ಯಾವುದೇ ಗೌರ್ಮೆಂಟ್ ಸ್ಕೀಮಲ್ಲಿ ಬೇಸಿಕ್ ಇಂಪ್ಲಾಂಟ್ಸ್ ಕವರ್ ಮಾಡ್ತಾರೆ. ಸೊ ಪೇಷಂಟ್ಸ್ ಅಫೋರ್ಡಬಲ್ ಇದ್ದಲ್ಲಿ, ಇಲ್ಲ ನಾವು ಇದ್ದು ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಕೊಟ್ಟರೆ ಹೈಯರ್ ಇಂಪ್ಲಾಂಟ್ಸ್ಗೆ ಹೋಗ್ತೀವಿ, ನಮ್ಗೆ ಅನುಕೂಲ ಅಂತ ನಾನು ಹೇಳಿದ್ರೆ ಹೈಯರ್ ಇಂಪ್ಲಾಂಟ್ಸ್ಗೆ ಹೋಗ್ಬೋದು. ಅಂದರೆ ನೀವು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಮಾತಾಡ್ತೀರಾ? ಹಾಂ, ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ಸ್, ಅಥವಾ ಬೇರೆ ಆರ್ಥೋಪೆಡಿಕ್ಸ್ ಯಾವುದೋ ಪ್ಲೇಟ್, ಸ್ಕ್ರೂಸ್, ಬೇರೆದೆಲ್ಲ ಇಂಪ್ಲಾಂಟ್ಸ್ ಇರುತ್ತಲ್ಲ, ಆ ಥರದ್ರಲ್ಲೂ ಅಕಸ್ಮಾತ್ ಪೇಷಂಟ್ ವಿಲ್ಲಿಂಗ್ ಇದ್ದಲ್ಲಿ ನಾನು ಫೋರ್ಸ್ ಇಲ್ಲ, ಬೇಸಿಕ್ ಇಂಪ್ಲಾಂಟ್ಸ್ ಫ್ರೀ ಬರುತ್ತೆ. ಅಲ್ಲ, ಈಗ ಆಕ್ಸಿಡೆಂಟ್ ಆಗಿ ಮೂಳೆ ಎಲ್ಲ ಮುರ್ಕ ಬಂದಿರ್ತಾರೆ, ಅದಕ್ಕೆ ಬರುತ್ತೆ, ಬೇಸಿಕ್ ಬರುತ್ತೆ. ಬೇಸಿಕ್ ಇಂಪ್ಲಾಂಟ್ಸ್ಗಳೆಲ್ಲ ಮಾಡ್ತೀವಿ ನಾವು. ಅದು ಮೀರಿ ಪೇಷಂಟ್ಗೆ ಇನ್ನೂ ಚೆನ್ನಾಗಿರೋದು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ಬೋದು, ಫ್ಲೆಕ್ಸಿಬಿಲಿಟಿ ಇರುತ್ತೆ, ಆ ಥರ ಏನಾರು ಇದ್ದಲ್ಲಿ ಹೋಗ್ಬೋದು. ಅದರ ಡಿಫ್ರೆನ್ಸ್ ಚಾರ್ಜ್ ಏನಿದೆ ಅದ್ರ ಪೇಷಂಟ್ ಕಟ್ಟಬೇಕಾಗುತ್ತೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಈಗ ತುರ್ತು ಪರಿಸ್ಥಿತಿನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಪಡೆಯೋ ವಿಧಾನ, ಬೀರೇಂದ್ರ ಅವರೇ. ಹಾಂ ಸರ್, ರೋಗಿ ಯಾವುದೇ ಒಂದು ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಪಡಿಬೇಕಂದ್ರೆ ಈ ಯೋಜನೆಯಡಿ ನೋಂದಣಿಯಾಗಿರ್ತಕ್ಕಂತಹ ಒಂದು ನೆಟ್ವರ್ಕ್ ಆಸ್ಪತ್ರೆಗಳಿಗೆ ದಾಖಲೆ ಆಗಿಬಿಟ್ಟು, ಸೊ ವಿತಿನ್ ಒಂದು 24 hours ಒಳಗೆ ಆ ಒಂದು ಯಶಸ್ವಿನಿ ಕಾರ್ಡನ್ನು ಅವರು ಆಸ್ಪತ್ರೆಯವರಿಗೆ ನೀಡಿದಲ್ಲಿ ಅವರಿಗೆ ಆ ಒಂದು ಚಿಕಿತ್ಸೆಯನ್ನು ಪಡಿಬೋದಾಗಿದೆ ಸರ್ ಅವರು. ಈಗ ಯಾವೆಲ್ಲ ಆಸ್ಪತ್ರೆ, ಈಗ ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ ಯಶಸ್ವಿನಿ ಕಾರ್ಡನ್ನು ಬಳಸಿ ಚಿಕಿತ್ಸೆ ಪಡಿಬೋದು? ಈಗ ಅದನ್ನು ನೀವು ಸೆಲೆಕ್ಟ್ ಮಾಡ್ತೀರೋ ಅಥವಾ ಆಸ್ಪತ್ರೆಗಳೇ ಅದಕ್ಕೆ ನೋಂದಣಿ ಮಾಡಿಸ್ಕೋಬೇಕು? ಅದರ ಪ್ರೊಸೀಜರ್ ಬಗ್ಗೆ ಒಂಚೂರು ಹೇಳಿ ಸರ್. ಹೌದು ಸರ್, ಈಗ ಯಶಸ್ವಿನಿ ಯೋಜನೆಯಡಿ ನೋಂದಣಿ ಮಾಡ್ಕೋಬೇಕಂದ್ರೆ ಆಸ್ಪತ್ರೆಯವರೇ ನಮಗೆ ಅರ್ಜಿಯನ್ನು ಕೊಡ್ತಾರೆ ನೋಂದಣಿ ಮಾಡ್ಕೊಳ್ಳಿಕ್ಕೆ. ಸರ್ಕಾರಿ ಆಸ್ಪತ್ರೆನವರು ಅರ್ಜಿ ಕೊಡಬೇಕೆ? ಇಲ್ಲ, ಸರ್ಕಾರಿ ಆಸ್ಪತ್ರೆಗಳು ಈ ಯೋಜನೆಯಲ್ಲಿ ಇಲ್ಲ. ಬಟ್ ಖಾಸಗಿ ಆಸ್ಪತ್ರೆಯವರು ಯಾರು ಈ ಒಂದು ಯೋಜನೆಯಡಿ ನೋಂದಣಿ ಮಾಡ್ಕೋಬೇಕಂತಾರೆ, ಸೊ ಅವರು ನಮ್ಮ ಕಚೇರಿಗೆ ಒಂದು ಪ್ರಪೋಸಲ್ ಅನ್ನು ಕೊಡ್ತಾರೆ. ಅಂದರೆ ಸರ್ಕಾರಿ ಆಸ್ಪತ್ರೆ ಯಶಸ್ವಿನಿ ಕಾರ್ಡ್ ಬರಲ್ವಾ ಅಲ್ಲಿ? ಇಲ್ಲ ಸರ್, ಯಾಕೆಂದ್ರೆ ಚಿಕಿತ್ಸೆನೇ ಫ್ರೀ ಇರುತ್ತೆ ಅಂತ. ಓಕೆ, ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆ ಹೊರತುಪಡಿಸಿ ಯಾವುದೇ ಖಾಸಗಿ ಇಂಟ್ರೆಸ್ಟೆಡ್ ಖಾಸಗಿ ಆಸ್ಪತ್ರೆಯವರು ಅವರು ಒಂದು ಅರ್ಜಿಯನ್ನು ನಮಗೆ ಕೊಡ್ತಾರೆ. ಸೊ ಅದನ್ನ ನಾವು ಯಶಸ್ವಿನಿ ಟ್ರಸ್ಟ್ಗೆ ಕೊಟ್ಬಿಟ್ಟು ಅಲ್ಲಿ ಅನುಮೋದನೆ ಆದ ನಂತರ ಅದನ್ನ ನೆಟ್ವರ್ಕ್ ಆಸ್ಪತ್ರೆ ಅಂತೇಳಿ ನಾವು ಕನ್ಸಿಡರ್ ಮಾಡಿಬಿಟ್ಟು, ಸೊ ಆ ಎಲ್ಲ ಆಸ್ಪತ್ರೆಯಲ್ಲಿ ಅವರು ಈ ಒಂದು ಯೋಜನೆಯಡಿ ಫಲಾನುಭವಿಗಳು ಚಿಕಿತ್ಸೆಯನ್ನು ಪಡಿಬಹುದು. ಸರ್, ಯಾವ್ಯಾವ ಆಸ್ಪತ್ರೆ ನನ್ನ ಸುತ್ತಮುತ್ತ ಇದೆ ಅದನ್ನ ತಿಳ್ಕೊಳ್ಳೋದು ಹೇಗೆ ಸರ್? ಈಗ ನೆಟ್ವರ್ಕ್ ಆಸ್ಪತ್ರೆಗಳು ನಮ್ಮಲ್ಲಿ ಲಿಸ್ಟ್ ಇದೆ ಸರ್. ನಮ್ಮಲ್ಲಿ ನಾವು
ಆ ಲಿಸ್ಟ್ ಎಲ್ಲ ಹೇಳೋದು ಬೇಡ, ಆ ಲಿಸ್ಟ್ ಎಲ್ಲಿ ದೊರೆಯುತ್ತೆ ಅದನ್ನ ಹೇಳಿದೆ. ನಮ್ಮ ಸಹಕಾರ ಸಂಘಗಳಲ್ಲಿ ಕೂಡ ಇದನ್ನು ನಾವು ಕೊಟ್ಟಿರ್ತೀವಿ ಸರ್. ಅವ್ರ ಕಡೆ ಅಥವಾ ಯಾರು ಚಿಕಿತ್ಸೆ ಪಡಿಬೇಕಂತಂದೇಳಿ ಫಲಾನುಭವಿಗಳು ಹೋದರೆ ಸೊ ಅದು ಯಶಸ್ವಿನಿ ಯೋಜನೆಯಡಿ ನೋಂದಣಿ ಆಗಿದೆಯೋ ಇಲ್ಲೋ ಅಂತಂದೇಳಿ ಒಂದ್ಸಲ ಖಚಿತಪಡಿಸ್ಕೊಂಡು ಅದನ್ನ ಟ್ರೀಟ್ಮೆಂಟನ್ನು ಪಡ್ಕೊಂಡ್ರೆ ಒಳ್ಳೆಯದು. ಹೇಗೆ ಸರ್, ಅದಕ್ಕೇನಾದ್ರು ವೆಬ್ಸೈಟ್ ಇದೆಯಾ ಅಥವಾ ಏನಾದರೂ ಬೇರೆ ತರಹದ ಮಾಹಿತಿ ಇದೆಯಾ, ಅದನ್ನೊಂಚೂರು ಹೇಳಿ. ಅದೇ ಅದರಲ್ಲಿ ವೆಬ್ಸೈಟ್ ಕೂಡ ಇದೆ ಸರ್. ಆಮೇಲೆ ನಮ್ಮ ಸಹಕಾರಿ ಸಂಘಗಳಲ್ಲಿ ಕೂಡ ಈ ಒಂದು ಯೋಜನೆಯಡಿ ನೋಂದಣಿ ಆಗಿರ್ತಕ್ಕಂಥ ಸಹಕಾರ ಸಂಘಗಳ ಇದೇನು ನೆಟ್ವರ್ಕ್ ಆಸ್ಪತ್ರೆಗಳ ಮಾಹಿತಿಯನ್ನು ಅವರು ಪಡಿಬೋದಾಗಿದೆ ಸರ್. ಅದು ವೆಬ್ಸೈಟ್ ವಿಳಾಸ ಏನಾದರೂ ಹೇಳ್ಬೋದಾ ಸರ್? ಯಾವ ವೆಬ್ಸೈಟಲ್ಲಿ ಅವ್ರು ನೋಡ್ಕೋಬೋದು ಅಂತ? ಸಹಕಾರ ಸಿಂಧು ವೆಬ್ಸೈಟಲ್ಲಿ ಈ ಒಂದು ಯೋಜನೆಯ ಮಾಹಿತಿಯನ್ನು ಅವರು ಪಡಿಬೋದಾಗಿದೆ ಸರ್. ಸಹಕಾರ ಸಿಂಧು ಅಂತ? ಹೌದು ಸರ್. ಸ್ಪೆಲ್ ಮಾಡ್ಬೋದಾ ಸರ್ ಅದನ್ನು? www.yeshasvinitRust.in ಅಲ್ಲಿ ಈ ಒಂದು ಯೋಜನೆಯ ಒಂದು ಮಾಹಿತಿಯನ್ನು ಪಡಿಬೋದಾಗಿದೆ ಸರ್ ಅವರು. ಮೇಡಮ್ ಅದರದ್ದು ಇದನ್ನು ಹೇಳ್ಬೋದಾ ತಾವು ಏನಾದರೂ ನಿಮಗೆ ತಿಳಿದಿದ್ರೆ? ಅದೇ ವೆಬ್ಸೈಟ್ಗೆ ಹೋಗಿ ಗೂಗಲ್ಗೆ ಹೋಗ್ಬೋದು. ಗೂಗಲ್ಗೆ ಹೋಗಿ ವೆಬ್ಸೈಟ್ ಸಹಕಾರ ಸಿಂಧು ಅಂತ ಟೈಪ್ ಮಾಡಿದಲ್ಲಿ ಅಲ್ಲಿ ಗೌರ್ಮೆಂಟ್ದು ಬರುತ್ತೆ, CSAHAKARASINDHU. ಇದರಲ್ಲಿ ಡೀಟೇಲ್ಸ್ ಕೊಡುತ್ತೆ. ಇದು ಡೀಟೇಲ್ಸ್ ಎಲ್ಲಾನು ಬರುತ್ತೆ. ಓಕೆ, ಈಗ ಅದನ್ನು ಮಾಹಿತಿ ತಗೊಂಡು ಎಲ್ಲೆಲ್ಲಿ ಯಶಸ್ವಿನಿ ಕಾರ್ಡ್ ಸ್ವೀಕರಿಸ್ತಾರೋ ಅಂಥ ಆಸ್ಪತ್ರೆಗೆ ಹೋಗಬೇಕು ಅಂತ ತಾವು ಹೇಳ್ತೀವಿ ಅಲ್ವಾ? ಈಗ ಅವ್ರು ಆ ಥರ ಹೋದಾಗ ನಿಮ್ಮ ಇಲಾಖೆಗೆ ಏನಾದ್ರು ತಿಳಿಸ್ಬೇಕಾಗತ್ತಾ ಮಾಹಿತಿನ? ಇಲ್ಲ, ನಮ್ಮ ಇಲಾಖೆಗೇನು ತಿಳಿಸುವಂಥ ಅವಶ್ಯಕತೆ ಇಲ್ಲ ಸರ್. ಅವರು ನೇರವಾಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಸೌಲಭ್ಯವನ್ನು ಪಡಿಬೋದು. ಸೊ ಆಸ್ಪತ್ರೆಯವರು ಅವರು ಏನು ಟ್ರೀಟ್ಮೆಂಟ್ ತೊಗೊಂಡಿರ್ತಕ್ಕಂಥ ರೋಗಿಗಳ ಲಿಸ್ಟನ್ನು, ಟ್ರೀಟ್ಮೆಂಟ್ಗೆ ಆಗಿರ್ತಕ್ಕಂಥ ವೆಚ್ಚವನ್ನು ನಮಗೆ ಟ್ರಸ್ಟ್ಗೆ ಕಳಿಸ್ಕೊಡ್ತಾರೆ ಸರ್. ಓಕೆ, ಈಗ ಮೈಸೂರಲ್ಲಿ ಎಷ್ಟು ಆಸ್ಪತ್ರೆ ಇದೆ ಒಟ್ಟು ಟೋಟಲ್ ಹೇಳ್ಬಿಡಿ. ಮೈಸೂರು ಜಿಲ್ಲೆಯಲ್ಲಿ ಈವರೆಗೂ ಸಹಿತ 58 ಆಸ್ಪತ್ರೆಗಳು ಈ ಒಂದು ಯೋಜನೆಯಡಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾವೆ ಸರ್. 58 ಆಸ್ಪತ್ರೆ ಅಂದ್ರೆ ಮೈಸೂರು ಜಿಲ್ಲೆಯಾದ್ಯಂತ ಇದಾವೆ ಅಲ್ವೇ? ಹಾಗಾಗಿ ಯಾರು ಏನು ಹೆದರ್ಕೊಳ್ಳೋದು ಬೇಡ, ಕಾರ್ಡ್ ಇಟ್ಕೊಂಡಿರೋರು. ಹೌದು ಸರ್. ಓಕೆ, ಈಗ ಈ ಯೋಜನೆಯಲ್ಲಿ ಸಂಪೂರ್ಣವಾಗಿ ನಗದು ರಹಿತ ಇದೆಯೋ ಅಥವಾ ರೋಗಿ ಹಣ ಪಾವತಿ ಮಾಡಿಬಿಟ್ಟು ಆಮೇಲೆ ನೀವು ಅದನ್ನು ರೀಇಂಬರ್ಸ್ ಮಾಡ್ತೀರಾ? ಇಲ್ಲ ಸರ್, ಇದು ನಗದು ರಹಿತ ಚಿಕಿತ್ಸೆ ಇದು. ಸೊ ವಾರ್ಷಿಕವಾಗಿ 5 ಲಕ್ಷದ ಮಿತಿಯೊಳಗೆ ಅವರು ಪ್ಯಾಕೇಜ್ ಮೊತ್ತಕ್ಕನುಗುಣವಾಗಿ ಈ ಒಂದು ಚಿಕಿತ್ಸೆಯನ್ನು ಉಚಿತವಾಗಿ ಪಡೆಯಬಹುದಾಗಿದೆ ಸರ್ ಅವರು. ಅಂದರೆ ನಿಮ್ಮದು ಮಿತಿನೇ 5 ಲಕ್ಷ? ಹೌದು ಸರ್, ಹೌದು. ಒಂದು ಕಾರ್ಡ್ಗೆ ಒಂದು ಕುಟುಂಬಕ್ಕೆ 5 ಲಕ್ಷ ಮಿತಿ ಇರೋದು. ಓಕೆ, ಈಗ ಹೇಳಿ ಮೇಡಮ್, ಈಗ ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಅವರು ಎಕ್ಸ್ಟ್ರಾ ನಾನು ಬೇರ್ ಮಾಡ್ತೀನಿ ಅಂತಂದರೆ ನೀವು ಚಿಕಿತ್ಸೆ ಕೊಡ್ತೀರಾ? ಹೌದು, ಖಂಡಿತವಾಗ್ಲೂ. ಖಂಡಿತವಾಗ್ಲೂ ಅವ್ರು 5 ಲಕ್ಷದು ಮೀರಿನು ನನ್ನ ಚಿಕಿತ್ಸೆ ಕಂಟಿನ್ಯೂ ಆಗಬೇಕು ಅಂದಲ್ಲಿ ಈಗ ವಾರ್ಷಿಕ 5 ಲಕ್ಷ ಅಂತ ಇರುತ್ತೆ. ಬೇರೆ ಕಡೆ ಎಲ್ಲೋ ಇನ್ನೊಬ್ರು ಯಾರೋ ಮೆಂಬರ್ ಅದನ್ನು ಅಡ್ಮಿಟ್ ಮಾಡಿ ಯೂಸ್ ಮಾಡ್ಕೊಂಡಿರ್ಬೋದು ಅಮೌಂಟ್ನ. ಸೊ ನಮ್ಮಲ್ಲಿ ಇಲ್ಲಿ ಇನ್ನೊಬ್ರು ಅವ್ರ ಫ್ಯಾಮಿಲಿ ಮೆಂಬರ್ ಇನ್ನೊಬ್ರು ಇನ್ನು ಮಧ್ಯದಲ್ಲಿ ಎಲ್ಲೋ ಅಡ್ಮಿಟ್ ಆಗಿ ಇನ್ಯಾವುದೋ ಆಪ್ರೇಷನ್ ಮಾಡ್ಕೊಂಡಿದ್ದಲ್ಲಿ 5 ಲಕ್ಷ ಮಿತಿ ಮೀರ್ತು ಅಂತ ಅವ್ರದ್ದು ಪೋರ್ಟಲ್ ನಮಗೆ ಬರುತ್ತೆ ಅಪ್ರೂವಲಲ್ಲಿ. ಹಾಗಾಗಿ ಅವ್ರ ಪೇಷಂಟ್ಗೆ ಇನ್ಫಾರ್ಮ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಓಕೆ ಅವರು ಅಂದರೆ ಈಗ ಇದಿರೋದು ಕುಟುಂಬಕ್ಕೆ 5 ಲಕ್ಷ ಮಿತಿ. ಹೌದು, ಕಾರ್ಡ್ಗೆ ಅಂದ್ರೆ ಒಂದು ಕಾರ್ಡ್ಗೆ. ಹೌದಾ? ಈಗ ಒಂದು ಕುಟುಂಬಕ್ಕೆ ಒಂದೇ ಕಾರ್ಡ್ ಅಲ್ವಾ ಸಾಹೇಬ್ರೆ ತಾವು ಕೊಡೋದು? ಹೌದು ಸರ್, ಹೌದು. ಯಶಸ್ವಿನಿ ಆರೋಗ್ಯ ವಿಮೆ ಕಾರ್ಡ್ ಒಂದು ಕುಟುಂಬಕ್ಕೆ ಒಂದು ಕಾರ್ಡು. ಈಗ ಕಾರ್ಡಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಹಾಕಿರ್ತೀರ ನೀವು. ಸೊ ಆ ಫ್ಯಾಮಿಲಿ ಮೆಂಬರ್ಸು 5 ಲಕ್ಷದವರೆಗೆ 1 ವರ್ಷದಲ್ಲಿ ಮಿತಿಯನ್ನು ಇಟ್ಕೊಂಡು ಚಿಕಿತ್ಸೆನ ಪಡ್ಕೋಬಹುದು. ಅದು ತಾನೇ ತಾವು ಹೇಳಕ್ ಪ್ರಯತ್ನ ಪಡ್ತಿರೋದು. ಈಗ ಯಾರೋ ಒಬ್ಬ ಸದಸ್ಯ 2 ಲಕ್ಷ ಚಿಕಿತ್ಸೆ ಆಗಿರುತ್ತೆ, ಇನ್ಯಾರಿಗೋ 1 ಲಕ್ಷ ಆಗಿರ್ಬೋದು. ಒಟ್ಟಾರೆ 5 ಲಕ್ಷ, ವಾರ್ಷಿಕವಾಗಿ 5 ಲಕ್ಷ. ಈಗ ಆಸ್ಪತ್ರೆಗಳು ಚಿಕಿತ್ಸೆ ನೀಡೋದಕ್ಕೆ ನಿರಾಕರಿಸಿದ್ರೆ ಅಥವಾ ಹೆಚ್ಚುವರಿ ಹಣ ಅಂದರೆ ಅಗತ್ಯಕ್ಕಿಂತ ಜಾಸ್ತಿ ಹಣ ಏನಾದರೂ ಕೇಳಿದರೆ ಏನು ವ್ಯವಸ್ಥೆ ಸರ್? ಆ ಥರ ಯಾವುದಾದ್ರೂ ದೂರುಗಳಿದ್ದಲ್ಲಿ ಫಲಾನುಭವಿಗಳು ನೇರವಾಗಿ ನಮ್ಮ ಇಲಾಖೆಗೆ ದೂರನ್ನು ಕೊಡ್ಬೋದು ಸರ್. ಅವರು ಮೈಸೂರು ಜಿಲ್ಲೆಯಲ್ಲಿ 2 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿಗಳಿದ್ದಾವೆ. ಒಂದು ಹುಣಸೂರಲ್ಲಿದೆ, ಇನ್ನೊಂದು ಮೈಸೂರು ಜಿಲ್ಲೆಯಲ್ಲಿ ಕಾಡ ಬಿಲ್ಡಿಂಗಲ್ಲಿದೆ. ಸೊ ಅದೇ ರೀತಿಯಾಗಿ ನಮ್ಮ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ ಕೂಡ ಇದೆ, ಅರಮನೆ ಎದುರುಗಡೆ ಕಾಡ ಬಿಲ್ಡಿಂಗಲ್ಲಿದೆ. ನೇರವಾಗಿ ಬಂದು ದೂರನ್ನು ಕೊಡ್ಬೋದು. ಅದೇ ರೀತಿಯಾಗಿ ಇದಕ್ಕೆ ಸಹಾಯವಾಣಿ ಕೂಡ ಇದೆ. ಯಾವುದೇ ಈ ಥರ ದೂರುಗಳು ಅಥವಾ ಹೆಚ್ಚಾಗಿ ಅವರು ಆಸ್ಪತ್ರೆಯವರು ಹಣದ ಒಂದು ಬೇಡಿಕೆಯನ್ನು ಇಟ್ಟಲ್ಲಿ ಅಥವಾ ಇನ್ನಿತರ ಯಾವುದೇ ದೂರುಗಳಿದ್ದಲ್ಲಿ ಅವರು ಸಹಾಯವಾಣಿಗೆ ಕರೆ ಮಾಡಬಹುದು. ಸಹಾಯವಾಣಿ ಸಂಖ್ಯೆ 1800-309-3947. ಈ ಒಂದು ಸಹಾಯವಾಣಿ ಸರಿ ಹೇಳಿ ಸರ್. 1800-309-3947. ಈಗಾಗಲೇ ನಾವು ಮಾತಾಡಿದ್ದೀವಿ, ಒಂದು ಕುಟುಂಬ ಅಥವಾ ಒಬ್ಬ ಸದಸ್ಯನಿಗೆ 5 ಲಕ್ಷ ರೂಪಾಯಿ ಮಿತಿ ಇರುತ್ತೆ ಅಂತ. ಈಗ ಶಸ್ತ್ರಚಿಕಿತ್ಸೆ ಏನಾದ್ರು ಆತ ಮಾಡಿಸ್ಕೊಂಡ್ರೆ ಚಿಕಿತ್ಸೆ ಎಲ್ಲ ಆದಮೇಲೆ ಔಷಧಿ ತಗೋಬೇಕಾಗಿರುತ್ತಲ್ಲ,
ಆ ವೆಚ್ಚನೂ ಕೂಡ ಈ ಯೋಜನೆ ಭರಿಸುತ್ತಾ ಅಥವಾ ಅವನೇ ಇಲ್ಲ ಹಾಕಬೇಕು? ಸರ್, ಈ ಒಂದು ಯೋಜನೆ ಅಡಿಯಲ್ಲಿ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಏನಿರ್ತವೆ ಆ ಔಷಧಿ ವೆಚ್ಚವನ್ನು ಭರಿಸ್ಬೋದು. ಆದರೆ ಶಸ್ತ್ರಚಿಕಿತ್ಸೆಯ ನಂತರದ ಔಷಧಿಗಳ ವೆಚ್ಚವನ್ನು ಆ ಫಲಾನುಭವಿಗಳೇ ಅವರು ಭರಿಸಬೇಕಾಗತ್ತೆ ಸರ್. ಈಗ ಮುಂದಿನ ದಿನಗಳಲ್ಲಿ ಇನ್ನೇನಾದರೂ ಕಾಯಿಲೆಗಳನ್ನು ಇದ್ರ ಜೊತೆಗೆ ಸೇರಿಸುವಂತಹ ಸಾಧ್ಯತೆಗಳು ಇದೆಯಾ? ಹೌದು ಸರ್, ಜನರ ಒಂದು ಬೇಡಿಕೆಗಳಿಗೆ ಅನುಗುಣವಾಗಿ ಸರ್ಕಾರದಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಸರ್. ಓಕೆ. ಈಗ ಕೇಂದ್ರ ಸರ್ಕಾರದ್ದು ಒಂದು ಯೋಜನೆ ಇದೆ, ತಮಗೂ ಗೊತ್ತಿರ್ಬೋದು ಬೀರೇಂದ್ರ ಅವರೇ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಹೇಳಿ. ಇದು ಪ್ರತ್ಯೇಕವಾಗಿ ಕೆಲಸ ಮಾಡುತ್ತಾ ಅಥವಾ ಯಶಸ್ವಿನಿ ಯೋಜನೆಯೂ ಕೂಡ ಇದ್ರೊಳಗಡೆ ಮಿಳಿತಗೊಳಿಸ್ಬಿಟ್ಟು ಒಂದು ಯೋಜನೆ ಅಂತ ಮಾಡಿಬಿಟ್ಟಿದ್ದೀರಾ ಹೇಗೆ? ಇಲ್ಲ ಸರ್, ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆ ಅದು ಪ್ರತ್ಯೇಕವಾದಂಥ ಯೋಜನೆ. ಅದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅದನ್ನು ನಿರ್ವಹಿಸ್ತದೆ. ಸೊ ಯಶಸ್ವಿನಿ ಯೋಜನೆ ಸಂಪೂರ್ಣವಾಗಿ ಇದು ಸಹಕಾರ ಇಲಾಖೆಗೆ ಸಂಬಂಧಪಟ್ಟಿದ್ದು. ಕಾರ್ಯನಿರ್ವಹಿಸುತ್ತಿರುವಂತಹ ಯಾವುದೇ ಒಂದು ಸಹಕಾರ ಸಂಘದ ಅಥವಾ ಬ್ಯಾಂಕಿನ ಒಂದು ಸದಸ್ಯರು ಒಂದು ತಿಂಗಳು ಪೂರ್ಣ ಆಗಿದ್ದಲ್ಲಿ ಸೊ ಅವರು ಈ ಒಂದು ಯಶಸ್ವಿನಿ ಯೋಜನೆಯಡಿ ಸೌಲಭ್ಯವನ್ನು ಪಡಿಬೋದಾಗಿದೆ ಸರ್. ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡೇ ಬೇರೆ ಅಲ್ವೇ? ಹೌದು ಸರ್, ಹೌದು ಹೌದು. ಇದೇ ಬೇರೆ, ಯಶಸ್ವಿನಿ ಕಾರ್ಡೇ ಬೇರೆ. ಓಕೆ. ಈಗ ಮೇಡಮ್ನ ಕೇಳ್ಬಿಡ್ತೀನಿ. ಮೇಡಮ್, ನಿಮ್ಮಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಕೂಡ ಹೌದು, ನೀವು ಅಕ್ಸೆಪ್ಟ್ ಮಾಡ್ತೀರಾ ಮೇಡಮ್? ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಓಕೆ ಸರ್, ನಿಮ್ಮನ್ನು ಕೇಳ್ತೀನಿ. ಈಗ ಒಬ್ಬ ವ್ಯಕ್ತಿ ಯಶಸ್ವಿನಿ ಕಾರ್ಡು ಇಟ್ಕೊಂಡು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡು ಇಟ್ಕೋಬೋದೇ? ಇಟ್ಕೋಬೋದು ಸರ್. ಅವರು ಸಹಕಾರ ಸಂಘದ ಸದಸ್ಯರಾಗಿದ್ದರೆ ಮಾತ್ರ ನಾವು ಅದೇನು ನಮಗೆ ಇದಿದೆ ಗೈಡೆನ್ಸ್ ಇದೆ. ಸೊ ಅಂಥವ್ರಿಗೆ ನಾವು ಯಶಸ್ವಿನಿ ಕಾರ್ಡನ್ನು ಕೊಟ್ಟಿರ್ತೀವಿ. ಸೊ ಅವರು ಆಯುಷ್ಮಾನ್ ಭಾರತ್ ಕಾರ್ಡ್ ಇಟ್ಕೋಬಾರ್ದು ಅಂತೇಳಿ ನಮ್ಮಲ್ಲಿ ಏನು ಆ ಥರ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಓಕೆ. ಈಗ ನೀವು ಹೇಳಿ ಮೇಡಮ್, ಪೂಜಾ ಅವರೇ, ಈಗ ಯಶಸ್ವಿನಿ ಕಾರ್ಡಲ್ಲಿ ಚಿಕಿತ್ಸೆ ತಗೊಂಡು ಮಿತಿ ಜಾಸ್ತಿ ಆಗಿದ್ದಕ್ಕೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಕೊಡ್ತೀನಿ ಅಂದ್ರೆ ಆಗತ್ತಾ? ಇಲ್ಲ ಸರ್, ಆ ಥರ ಆಗಲ್ಲ. ಆ ಪೇಷಂಟ್ಗೆ ಸುಮಾರು ಕಾರ್ಡ್ಸ್ ಇರ್ಬೋದು, ಅವ್ರ ಹತ್ರ ಇನ್ಶೂರೆನ್ಸು ಇರ್ಬೋದು ಅಥವಾ ಇವರು ಇದು ಕಾರ್ಡ್ ಇರ್ಬೋದು, ಯಶಸ್ವಿನಿ ಕಾರ್ಡ್ ಇರ್ಬೋದು, ABRK ಕಾರ್ಡ್ ಇರ್ಬೋದು. ಬಟ್ ಅದು ಪೇಷಂಟ್ ಡಿಸೈಡ್ ಮಾಡಬೇಕು ಅಡ್ಮಿಷನ್ ಟೈಮಲ್ಲಿ ಯಾವ ಯೋಜನೆಯಲ್ಲಿ ಅವರು ಅಡ್ಮಿಟ್ ಆಗಬೇಕು ಅಂತ. ಒಂದ್ಸಲಿ ಆ ಯೋಜನೆಯಲ್ಲಿ ಅಡ್ಮಿಟ್ ಆದಮೇಲೆ ನಾವು ಆ ಥರ ಮಾಡಲಿಕ್ಕಾಗೋದಿಲ್ಲ. ಆ ಒಂದು ಯೋಜನೆಯಲ್ಲಿ ನಾವು ಕಂಟಿನ್ಯೂ ಮಾಡಿ ಡಿಸ್ಚಾರ್ಜ್ ಮಾಡಿ. ತುಂಬ ಬುದ್ಧಿವಂತಿಕೆ ಉಪಯೋಗಿಸಬಾರ್ದು ಅಂತೀರಿ ಅಲ್ವೇ? ಸಿಂಪಲ್ ಆಗಿದೆ. ಓಕೆ. ಈಗ ಹಾಸ್ಪಿಟಲಲ್ಲಿ ತಾವು ಬಹಳಷ್ಟು ಯಶಸ್ವಿನಿ ಆರೋಗ್ಯ ಕಾರ್ಡ್ಗಳ ಜೊತೆ ಡೀಲ್ ಮಾಡಿದ್ದೀರಿ, ವ್ಯಕ್ತಿಗಳ ಜೊತೆ ಡೀಲ್ ಮಾಡಿದ್ದೀರಿ. ಸಾಮಾನ್ಯವಾಗಿ ಜನರಿಗೆ ಗೊಂದಲ ಎಲ್ಲಾಗುತ್ತೆ, ಹೆಚ್ಚು ಸಮಸ್ಯೆ ಎಲ್ಲಾಗುತ್ತೆ, ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ನಿಮ್ಮ ಅನುಭವ ಹೇಳಿ ಸರ್. ನಿಜ, ಖಂಡಿತ. ನಾನು ಮೊದಲೇ ಹೇಳ್ದಂಗೆ ಅವರು ರಿಜಿಸ್ಟ್ರೇಷನ್ ಟೈಮಲ್ಲಿ ಅವರು ಅಷ್ಟು ತಿಳ್ಕೊಂಡಿರಲ್ಲ ಸ್ಕೀಮ್ ಬಗ್ಗೆ. ಯಶಸ್ವಿನಿ ಕಾರ್ಡ್ ತೊಗೊಂಡಿದ್ದೀವಿ ಎಲ್ಲ ಫ್ರೀ ಆಗುತ್ತೆ ಅಂತ. ಸೊ ಅವ್ರಿಗೆ ಕಷ್ಟ ಬಂದಾಗ, ಆರೋಗ್ಯದಲ್ಲಿ ಏರುಪೇರು ಆದಾಗಲೇ ಮಾತ್ರ ಆಸ್ಪತ್ರೆಗೆ ಬಂದಾಗ ಕಾರ್ಡ್ ಕೊಟ್ಟಾಗ ಅವ್ರಿಗೆ ಎಲ್ಲನೂ ಒಂದೊಂದಾಗಿ ರಿಯಲೈಸ್ ಆಗೋಕ್ಕೆ ಶುರು ಆಗುತ್ತೆ. ಇದು ಬರುತ್ತೆ, ಇದು ಬರಲ್ಲ, ಯಶಸ್ವಿನಿಯಲ್ಲಿ ಇಷ್ಟು ಕೋಡ್ಸ್ ಮಾತ್ರ ಇರೋದು, ಇಷ್ಟು ಮಿತಿ ಇದೆ, ಇದು ಮೀರಿ ಇದಕ್ಕೆಲ್ಲ ಬರೋದಿಲ್ಲ ಅಂತ ಅವಾಗ ಗೊತ್ತಾದಾಗ ಅವ್ರಿಗೆ ಆವಾಗ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ. ನಮಗೆ ಅಲ್ಲಿ ಫ್ರೀ ಅಂತ ಹೇಳಿದರು, ನೀವು ಇಲ್ಲಿ ಕಟ್ಟಿ ಅಂತ ಹೇಳ್ತಿದ್ದೀರಾ. ಮತ್ತು ನಾನು ಹೇಳ್ದಂಗೆ ಇನಿಷಿಯಲ್ ಡಯಾಗ್ನೋಸಿಸ್ ಯಾವತ್ತು ಫೈನಲ್ ಡಯಾಗ್ನೋಸಿಸ್ ಆಗೋದಕ್ಕೆ ಕಷ್ಟ. ನಾವು ಫಸ್ಟು ಪೇಷಂಟ್ಗೆ ಏನು ಸಿಂಪ್ಟಮ್ಸ್ ಬಂದಿರುತ್ತೆ ಅದ್ರ ಪ್ರಕಾರ ಅಡ್ಮಿಷನ್ ಮಾಡಿರ್ತಾರೆ ನಮ್ಮ ಡಾಕ್ಟ್ರು, ಇದು ಇರ್ಬೋದು ಅಂತ. ನಾವು ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಅದಕ್ಕೆ ಸಂಬಂಧಪಟ್ಟಿದ್ದ ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದಲ್ಲಿ ಡಯಾಗ್ನೋಸಿಸ್ ಚೇಂಜ್ ಆಗೋ ಸಂಭವಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೆಲವೊಂದ್ಸಲಿ ಈ ಕೋಡಲ್ಲಿ ಬಂದಿರುತ್ತೆ, ನಾವು ಅಪ್ರೂವಲ್ ತೊಗೊಂಡಿರ್ತೀವಿ. ಹೋಗ್ತಾ ನಾವು ಹೇಳ್ದಂಗೆ ಅವ್ರ ಹಿಸ್ಟ್ರಿ ತೊಗೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸೂಸೈಡ್ ಅಟೆಂಪ್ಟ್ ಅಂತಿರುತ್ತೆ, ಆಮೇಲೆ ಗೊತ್ತಾಗುತ್ತೆ ಅದು ಬರೋದಿಲ್ಲ ಅಂತ ಅಂತೀವಿ. ಇಲ್ಲ ಈ ಥರ ಹೈಯರ್ ಇನ್ವೆಸ್ಟಿಗೇಷನ್ಸ್ ಮಾಡಿಸೋದ್ರಲ್ಲಿ ಅದು ಸ್ವಲ್ಪ ಪೇ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ. ಅದು ಕೋಡ್ ಚೇಂಜ್ ಆಗಿಬಿಡುತ್ತೆ, ಆ ಕೋಡ್ ಇರೋದಿಲ್ಲ ನಮ್ಮ ಯಶಸ್ವಿನಿ ಸ್ಕೀಮಲ್ಲಿ. ಸೊ ಅದು ಬರೋದಿಲ್ಲ ಅಂತ ಆಗುತ್ತೆ. ಫುಲ್ ನೀವು ಕ್ಯಾಶ್ ಮೇಲೆ ಹೋಗಬೇಕಾಗತ್ತೆ. ಇಲ್ಲಿ ಇಷ್ಟು ದಿನ ನಾವೇನು ಕ್ರೆಡಿಟ್ ಕೊಟ್ಟಿದ್ದೀವಿ ಅದು ನೀವು ಕಟ್ಟಬೇಕು ಅಂತ ಹೇಳ್ತೀವಿ. ಸೊ ಆಗ ತುಂಬ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ, ತುಂಬ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಅವ್ರದ್ದೇನು ಮನಸ್ಸಲ್ಲಿರುತ್ತೆ ಅಂದರೆ ಬರೀ ಫ್ರೀ ಅಂತ ಇರುತ್ತೆ. ಸೊ ಎಲ್ಲನೂ ಫ್ರೀ ಬರೋದಿಲ್ಲ, ಇದರಲ್ಲಿ ಲಿಮಿಟೇಷನ್ಸ್ ಇದೆ, ಎಕ್ಸೆಪ್ಷನ್ಸ್ಗಳಿದೆ. ಸೊ ಅದು ಒಂದು ಅವರು ತಿಳ್ಕೊಂಡು ಕಾರ್ಡ್ ಮಾಡಿಸಿದ್ರಲ್ಲಿ ಪೂರ್ತಿ ಕ್ಯಾಶ್ಲೆಸ್ ಆಗುತ್ತೆ. ಕೆಲವೊಂದ್ಸಲಿ ಕೋಡ್ ಫಿಟ್ಟಾಗಿ ನಿಮ್ಮ ಡಯಾಗ್ನೋಸಿಸು ಕರೆಕ್ಟಾಗಿ ಸುಮಾರು ಹಂಗೆ ಆಗುತ್ತೆ. ಬಟ್ ಕೆಲವೊಂದ್ಸಲಿ ಎಕ್ಸೆಪ್ಷನ್ಸ್ ಇದ್ದೇ ಇರ್ತವೆ. ಸೊ ಕೆಲವೊಂದು ಹೇಳ್ದಂಗೆ ಒಂದು ಕ್ಯಾಟ್ರಾಕ್ಟ್ ಸರ್ಜರೀಸ್ ಬಂದಿರ್ತಾರೆ, ಅವರೇನ ಹೈಯರ್ ಇಂಪ್ಲಾಂಟ್ ಹೋದಂಗೆ ಅಲ್ಲಿ ಪೇ ಮಾಡಬೇಕಾಗುತ್ತೆ. ಅಥವಾ ಹೈಯರ್ ಇನ್ವೆಸ್ಟಿಗೇಷನ್ಸು, ಹೈಯರ್ ಫಾರ್ಮಸಿಗೆ, ಡಯಟಿಗೆ ಅದಕ್ಕೆಲ್ಲ ಪೇ ಮಾಡಬೇಕಾಗುತ್ತೆ ಕೆಲವೊಂದ್ಸಲ. ಸೊ ಆವಾಗ ಅದು ಗೊಂದಲಗಳು ಜಾಸ್ತಿ. ಅಂದರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಬರಲಿ, ಅವನಿಗೆ ಪ್ರತಿಯೊಂದನ್ನು ಕೂಡ ತಾವು ವಿವರವಾಗಿ ಹೇಳ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀರಿ. ಅಡ್ಮಿಷನ್ ಟೈಮಲ್ಲಿ ಕಾರ್ಡ್ ಕೊಟ್ಟಾಗ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಈ ಥರ ಇದೆ. ಮತ್ತು ನಾವು ಏನೇ ಹೆಲ್ಪ್ ಮಾಡಲಿ ಇಮಿಡಿಯೇಟ್ ಅವ್ರಿಗೆ ಏನಾರು ಇದು ಮಾಡಿದ್ರೆ ನಮ್ಮ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಂತ ಒಬ್ಬರು ಹೇಳ್ತಾರೆ, ಕುಮಾರ್ ಅಂತ, ಮೈಸೂರು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟ್ರು. ಅವ್ರಿಗೆ ಎನಿ ಟೈಮ್ ಅವ್ರು ಕೇಳಿ ಅವ್ರ ಜೊತೆ ಇದು ಮಾಡ್ಕೊಳ್ಬೋದು. ಅವ್ರು ಯಶಸ್ವಿನಿ ಕಡೆಯಿಂದ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇರ್ತಾರೆ. ಸೊ ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಕೌನ್ಸಿಲಿಂಗ್ ಮಾಡಿರ್ತೀವಿ. ಆಮೇಲೆ ಇನ್ನೊಂದೇನು ಅಡ್ವಾಂಟೇಜ್ ಅಂತಂದರೆ ನಾವು ಏನೇ ಅಪ್ರೂವಲ್ ಕೊಟ್ಟು ಅಪ್ಲಿಕೇಶನ್ ಹಾಕಿ
ಪೋರ್ಟಲಲ್ಲಿ ಅಪ್ರೂವಲ್ ಆದಲ್ಲಿ ಅವ್ರ ಮೆಸೇಜ್ ಹೋಗುತ್ತೆ, ಪೇಷಂಟ್ಗೊಂದು ಮೆಸೇಜ್ ಹೋಗುತ್ತೆ, ನಿಮಗೆ ಇಷ್ಟು ಅಪ್ರೂವಲ್ ಆಗಿದೆ, ನಿಮ್ಗೆ ಇಷ್ಟು ಅನೌನ್ಸ್ಮೆಂಟ್ ಬಂದಿದೆ. ಸೊ ಅಟ್ಮೋಸ್ಟ್ ಟ್ರಾನ್ಸ್ಪರೆನ್ಸಿ ಅಂತೂ ನಾವು ಮೇಂಟೈನ್ ಮಾಡೇ ಮಾಡ್ತೀವಿ. ಸೊ ಬಟ್ ಆ ಗೊಂದಲ ಆಗೋದು ಆ ಕೋಡ್ಸಲ್ಲಿ, ಬಿಕಾಸ್ ಅವ್ರಿಗೆ ಅಷ್ಟು ವಿವರವಾಗಿ ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ಗೊಂದಲಗಳಾಗ್ತವೆ. ಓಕೆ, ಅಂತಿಮವಾಗಿ ಏನು ಹೇಳ್ತೀರಿ ಬೀರೇಂದ್ರ ಅವರೇ? ಸರ್, ಯಶಸ್ವಿನಿ ಯೋಜನೆ ಒಂದು ಭಾಳ ಅತ್ಯುತ್ತಮ ಯೋಜನೆಯಾಗಿದ್ದು, ಇದು ವಿಶೇಷವಾಗಿ ನಮ್ಮ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಈ ಯೋಜನೆ ಉಚಿತವಾಗಿದ್ದು, ಸೊ ಅವರು ಆರ್ ಡಿ ನಂಬರನ್ನು ಪಡೆದುಕೊಂಡು ಉಚಿತವಾಗಿರೋದ್ರಿಂದ ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂತಹ ನೋಂದಾಯಿತ ಮತ್ತು ಕಾರ್ಯನಿರತ ಸಹಕಾರ ಸಂಘಗಳ ಸದಸ್ಯತ್ವವನ್ನು ಪಡ್ಕೋಬೇಕಾಗಿ ಅವರಲ್ಲಿ ಎಲ್ಲರಲ್ಲೂ ಕೋರ್ಕೊಳ್ತೀನಿ. ಅದೇ ರೀತಿಯಾಗಿ ಎಲ್ಲ ನಮ್ಮ ಸಹಕಾರಿ ಸದಸ್ಯರುಗಳಿಗೆ ಈ ಒಂದು ಯೋಜನೆಯಡಿ ನೋಂದಣಿಯನ್ನು ಮಾಡಿಕೊಂಡು ಸೊ ಈ ಯೋಜನೆಯ ಒಂದು ಸೌಲಭ್ಯವನ್ನು ಪಡಿಬೇಕಂತಂದೇಳಿ ಅವರಲ್ಲಿ ನಾನು ಕೇಳ್ಕೊತೀನಿ ಸರ್. ತಾವೇನಾದರೂ ಅಂತಿಮವಾಗಿ ಹೇಳೋಕ್ಕಿದೆಯಾ ಪೂಜಾ ಅವರೇ? ಹಾಂ ಸರ್, ಅದು ಮೊದಲೇ ಹೇಳಿದಾಗೆ ನಮ್ಮ JSS ಹಾಸ್ಪಿಟ್ಲ್ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿದ್ದ ಕಾರಣ ಒಂದು ಡಯಾಗ್ನೋಸಿಸನ್ನು ಚೇಂಜ್ ಆಗಿ ಇನ್ನೊಂದು ಡಯಾಗ್ನೋಸಿಸ್ ಆದ್ರೂ ನಾವು ಫಿಟ್ ಇನ್ ಮಾಡ್ಕೊಳ್ಬೋದು, ಬಿಕಾಸ್ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸು ನಮ್ಮಲ್ಲೇ ಇದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇದೆ ನಮ್ಮ JSS ಅಲ್ಲಿ. ಮತ್ತು ನಾವು ಅಟ್ಮೋಸ್ಟ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀವಿ, ಹೇಳ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ. ಸೊ ಆದಷ್ಟು ನಾನು ಹೇಳಿದ ಪ್ರಕಾರ ಅದೇ ಅವರು ಒಂದು ತಿಳ್ಕೊಂಡು ಬರಬೇಕು ಸ್ಕೀಮ್ ಹೀಗೆ ಅಂತ, ಕೌನ್ಸಿಲಿಂಗು ಮಾಡಿರ್ತೀವಿ. ಸೊ ಫ್ರೀಯಾಗಿ ಮಾಡಿಕೊಡ್ತೀವಿ, ಆದಷ್ಟು ಫಿಟ್ ಇನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ತೀರಾ ಕಮರ್ಷಿಯಲ್ ಆಗಿ ಏನೂ ಮಾಡ್ತಿಲ್ಲ. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮಾರ್ಚ್ 13ನೇ ತಾರೀಖು ಸಂಜೆ 5 ಗಂಟೆಗೆ ಅಸ್ಸಾಂನ ಗುವಾಹಟಿಯ ಖಾನಾಪುರದ ಜ್ಯೋತಿ ಬಿಷ್ಣು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯಡಿ ದೇಶದಾದ್ಯಂತ ಸುಮಾರು 9.32 ಕೋಟಿ ರೈತರ ಖಾತೆಗಳಿಗೆ 19,000 ಕೋಟಿಗೂ ಹೆಚ್ಚಿನ ಮೊತ್ತವನ್ನು ವರ್ಗಾಯಿಸಲಾಗುವುದು. ಪ್ರತಿ ಅರ್ಹ ರೈತರಿಗೆ 2,000 ರೂಪಾಯಿಗಳ ಮೊತ್ತವನ್ನು ನೀಡಲಾಗುವುದು. ಇದನ್ನು ಅವರು ಬೀಜ ಖರೀದಿ, ರಸಗೊಬ್ಬರ ಮತ್ತು ಕೀಟನಾಶಕಗಳಂತಹ ಕೃಷಿ ಅಗತ್ಯಗಳಿಗೆ ಬಳಸಬಹುದು. ಪಿಎಂ ಕಿಸಾನ್ ಯೋಜನೆಯಡಿ ಇದುವರೆಗೂ 4,09,000 ಕೋಟಿಗೂ ಹೆಚ್ಚು ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ವಿಶ್ವದಲ್ಲೇ ಅತಿ ದೊಡ್ಡ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಡಿಬಿಟಿ ಯೋಜನೆಗಳಲ್ಲಿ ಇದು ಒಂದು. ರೈತರಿಗೆ ವಾರ್ಷಿಕವಾಗಿ ಒಟ್ಟು 6,000 ರೂಪಾಯಿಗಳ ಸಹಾಯಧನ ದೊರೆಯಲಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ 85%ಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ. ಪ್ರತಿ 4 ಪಿಎಂ ಕಿಸಾನ್ ಫಲಾನುಭವಿಗಳಲ್ಲಿ ಒಬ್ಬ ಮಹಿಳೆಗೆ ಆದ್ಯತೆಯನ್ನು ನೀಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ರೈತರೊಂದಿಗೆ ಸಂವಾದ ನಡೆಸಿ ಕೃಷಿ ಸಂಬಂಧಿತ ಇತರೆ ಉಪಕ್ರಮಗಳ ಕುರಿತು ಚರ್ಚಿಸಿದರು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಬೀರೇಂದ್ರ ಅವರೇ? 9740821555. ಇನ್ನೊಮ್ಮೆ ಹೇಳ್ತೀರಾ? 9740821555. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9740821555. ತಮ್ಮದು ಪೂಜಾ ಅವರೇ? 9620693548. ಇನ್ನೊಮ್ಮೆ? 9620693548. ಇನ್ನೂ ಒಂದು ಸರಿ ಹೇಳ್ಬಿಡಿ ಮೇಡಮ್. 9620693548. ಒಳ್ಳೆಯದು ಪೂಜಾ ಅವರೇ ಹಾಗೂ ಬೀರೇಂದ್ರ ಅವರೇ, ಇದುವರೆಗೂ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ, ಅದರ ಪ್ರಾಮುಖ್ಯತೆ, ಅದರ ಅನುಷ್ಠಾನ, ಇದಕ್ಕೆ ಸಂಬಂಧಪಟ್ಟಂತೆ ಭಾಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್.